ಓಕೆ ಮಕ್ಕಳೇ, ಸೊ ಈಗ ನಾವು ಗಣಿತದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ಯಾವ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ನಾವು? ಇಂಗ್ಲೀಷ್ ಮತ್ತು ಅದಕ್ಕಿಂತ ಮುಂಚೆ ಕನ್ನಡ. ಸೊ ಒಟ್ಟು 40 ಮಾರ್ಕ್ಸಿನ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಈಗ ಇಂಪಾರ್ಟೆಂಟು ಗಣಿತದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ. ಇದು ಸಹ ಎಷ್ಟು ಮಾರ್ಕ್ಸ್ಗಿರುತ್ತೆ? 20 ಮಾರ್ಕ್ಸ್ ಇರುತ್ತೆ. ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್. ಒಂದನೇ ಪ್ರಶ್ನೆ ನೋಡಿ, ಯಾವುದರಿಂದ ಬಂದಿರೋ ಪ್ರಶ್ನೆಗಳಿದು? ದಶಮಾಂಶಗಳು. ಅರ್ಥ ಆಯ್ತಾ? ಸೊ ದಶಮಾಂಶದ ಸಂಕಲನ ಅಥವಾ ದಶಮಾಂಶದ ಕೂಡಿಸೋದು. ಸೊ ನೋಡೋಣ. ಆಗಿದ್ರೆ ಏನು ಕೊಟ್ಟಿದ್ದಾರೆ 41ನೇ ಪ್ರಶ್ನೆಯಲ್ಲಿ? 2631.74. ಈ ಕಡೆ ನೋಡಿ ಮಕ್ಕಳೇ, ನೋಡಿ ಬರ್ಕೋಬೇಕಾದಾಗ ಸ್ಥಾನಗಳನ್ನ ಸರಿಯಾಗಿ ಬರ್ಕೋಬೇಕು. ಬಿಂದು ಜಾಗದಲ್ಲಿ ಬಿಂದು ಹಾಕಿ, ಓಕೆನಾ? ಹಾಂ, ಬಿಂದು ಪಕ್ಕದಲ್ಲಿ ಏನಿದೆ? ಬಿಡಿ ಸ್ಥಾನದಲ್ಲಿ 5 ಇದೆ, 10ರಲ್ಲಿ 4 ಇದೆ, 100ರಲ್ಲಿ 2 ಇದೆ, 1000ದಲ್ಲಿ 1 ಇದೆ, 10,000ದಲ್ಲಿ 2 ಇದೆ. ಹಾಗಿದ್ರೆ ಇಲ್ಲಿ ಬರೀ 1000 ಸ್ಥಾನದವರೆಗೂ ಇದೆ. ಬಟ್ ಇದರಲ್ಲಿ ಏನಿದೆ? 10,000 ಸ್ಥಾನದವರೆಗೂ ಇದೆ. ಸೊ ಬರಿಬೇಕಾದ್ರೆ ಬಿಡಿ ಕೆಳಗಡೆ ಬಿಡಿ ನೋಡಿ, 5, ಹೇಳಿ, 4, 2, 1, ಎಸ್. ಬಿಂದು ಮುಂದೆ ಏನಿದೆ? 3 ಇದೆ, 6 ಇದೆ. ಅರ್ಥ ಆಯ್ತಾ? ಈ ಥರ ಬರ್ಕೋಬೇಕು. ಬಿಂದು ಕೆಳಗಡೆ ಬಿಂದು ನೋಡಿ, ಸ್ಥಾನ ಇದು ಯಾವ ಸ್ಥಾನ? ಬಿಂದು ಆಯ್ತಾ? ಬಿಂದುಗಿಂತ ಮುಂದೆ ಇರೋದು ದಶಾಂಶ. 1ನ್ನು 10 ಭಾಗ ಮಾಡಿರೋ ಸ್ಥಾನಕ್ಕೆ ಏನಂತ ಕರಿತೀವಿ? ದಶಾಂಶ. ಅದರ ಮುಂದೆ ಇರೋದು ಶತಾಂಶ. ಓಕೆ, 1ನ್ನು 100 ಭಾಗ ಮಾಡಿರೋದು. ಶತಾಂಶ ಕೆಳಗಡೆ ಶತಾಂಶ, ದಶಾಂಶ ಕೆಳಗಡೆ ದಶಾಂಶ, ಬಿಂದು ಕೆಳಗಡೆ ಬಿಂದು, ಬಿಡಿ ಕೆಳಗಡೆ ಬಿಡಿ, 10ರ ಕೆಳಗಡೆ 10, 100ರ ಕೆಳಗಡೆ 100, 1000 ಕೆಳಗಡೆ 1000, 10,000 ಕೆಳಗಡೆ 10,000. ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ ಅಂತ ಅರ್ಥ. ಬರೆದ್ರು ಓಕೆ, ಬರ್ದಿಲ್ಲ ಅಂದ್ರೆ ಓಕೆ. ಏನು ಮಾಡ್ಬೇಕು ನಾವೀಗ? ಸಂಕಲನ ಮಾಡ್ಬೇಕು, ಅಡಿಷನ್. ಕೂಡ್ಸೋಣವಾ? 6, 4 ಕೂಡಿಸಿದ್ರೆ 10, ಕ್ಯಾರಿ ಎಷ್ಟು? 1, ಕೈಲ ಬಂತು 1, 7, 3, 10, 11. ಸೊ ಬಿಂದು ಬಿಂದು ಹಾಕಿ. ಸೊ ಈ 1 ಈ ಕಡೆ ಬರುತ್ತೆ, ಬಿಡಿ ಸ್ಥಾನಕ್ಕೆ ಬರುತ್ತೆ. ಕೈಲ 1 ಕೊಡಿ, ಕ್ಯಾರಿ 1 ಕೊಡಿ. 5, 1, 6, 1, 7, 4, 3, 7, 6, 2, 8, 2, 1, 3, 2. ಗೊತ್ತಾಯ್ತಾ? ಯಾರು ಓದ್ತೀರಾ ಇದನ್ನ? ಎಸ್, ನೀನು ಓದು. ಕೂತೋದು, ಪರವಾಗಿಲ್ಲ, ಬೇಗ ಓದು. ಬಿಂದು, ವೆರಿ ಗುಡ್. ಸೊ 23,877.10. ಆನ್ಸರ್ ನೋಡಿ, ಯಾ, ಡಿ ಇಸ್ ದಿ ಆಪ್ಷನ್. ಗೊತ್ತಾಯ್ತಾ? ಸೊ 42 ಹೋಗೋಣವಾ? 41 ಆಯ್ತು. ನೋಡಿ, ಒಂದು ಪುಸ್ತಕದ ಬೆಲೆ ₹63.50. ಆದರೆ 19 ಪುಸ್ತಕಗಳ ಬೆಲೆ ಎಷ್ಟು? ಒಂದು ಪುಸ್ತಕ, ಎಸ್ ಹೇಳ್ತಾ ಇದ್ದಾಳಲ್ಲ, ಇಂಟು ಮಾಡ್ಕೊ. ಒಂದು ಪುಸ್ತಕಕ್ಕೆ ಎಷ್ಟಾಗೈತೆ ರೊಕ್ಕ? 5. ಈ ಗುರುತು ಏನಿದು? ರೂಪಾಯಿ ಅಂತ ಅರ್ಥ. ಅಂದ್ರೆ ಇದ್ರ ಅರ್ಥ ಏನು? 69 ರೂಪಾಯಿ ಮೇಲೆ ಎಷ್ಟು ಪೈಸೆ ಆಗಿದೆ ಮಕ್ಕಳ? 50 ಪೈಸೆ. 1 ರೂಪಾಯಿಗೆ ಎಷ್ಟು ಪೈಸೆ? 1 ರೂಪಾಯಿಗೆ ಎಷ್ಟು ಪೈಸೆ? 100 ಪೈಸೆ. ಅರ್ಥ ಆಯ್ತಾ? ಒಂದು ಪುಸ್ತಕಕ್ಕೆ ಇಷ್ಟ ಆಗಿದೆ. ಎಷ್ಟು ಪುಸ್ತಕ ಕಂಡುಹಿಡಿಬೇಕು ನಾವು? 19 ಪುಸ್ತಕ. ಸಿಂಪಲ್ ನೋಡಿ, ಈಗ ಬರ್ಕೊಳ್ಳಿ. ಒಂದು ಪುಸ್ತಕಕ್ಕೆ 69 ರೂಪಾಯಿ 50 ಪೈಸೆ ಆದರೆ 19 ಪುಸ್ತಕಕ್ಕೆ ಎಷ್ಟು? ಇದನ್ನು ನಾವು ಏಕಾಂಶ ಪದ್ಧತಿ ಅಥವಾ ಯೂನಿಟರಿ ಮೆಥಡ್ ಅಂತ ಇರುತ್ತೆ ಅಲ್ವಾ? ಒಂದಕ್ಕೆ ಇಷ್ಟ ಆದರೆ ಇಷ್ಟಕ್ಕೆ ಎಷ್ಟು? ಏನು ಮಾಡ್ತೀವಿ? ಇದನ್ನ ಗುಣಾಕಾರ ಮಾಡ್ತೀವಿ ಅಷ್ಟೇ. ಮಾಡೋಣ. ಇಲ್ಲಿ 19 ಇಂಟು ಎಷ್ಟು? 69.50 ಡಿವೈಡೆಡ್ ಬೈ 1. 19 ಮಗ್ಗಿ ಬರುತ್ತಲ್ವಾ? ನೋಡಿ, ಮಗ್ಗಿ ಚೆನ್ನಾಗಿ ಕಲ್ತ್ರೆ ಗುಣಾಕಾರ ಬೇಗ ಬರುತ್ತೆ. ಡೈರೆಕ್ಟಾಗಿ ಗುಣಿಸೋಣವಾ 19ರಿಂದ? ಅಥವಾ ನೀವು ಮಗ್ಗಿ ಬಂದಿಲ್ಲ ಅಂದರೆ ಏನು ಮಾಡಿ, ಮಗ್ಗಿ ಕಲಿಬೇಕು ಕಂಪಲ್ಸರಿ. ಅವಾಗ ನಿಮ್ಗೆ ಟೈಮ್ ಉಳಿಯುತ್ತೆ, ಕ್ಯಾಲ್ಕುಲೇಷನ್ ಬೇಗ ಬರುತ್ತೆ. ನೋಡಿ, 19ರಿಂದ ಮಾಡಿ. 9ರಿಂದ ಗುಣಿಸ್ಕೋಬೋದು. 9 0 0, 9 5 45, ಕೈಲ ಬಂತು 4, 9 9 81, 4 85, 8, 9 6 54, 8. ಕ್ವಿಕ್ಕಾಗಿ 54 8 ಕೂಡಿಸಿದ್ರೆ ಎಷ್ಟು? 64. ಸಾರಿ, 54 8 62. ಎಷ್ಟು ಬರುತ್ತೆ? 62. ಓಕೆನಾ? ರೈಟ್. ಎಷ್ಟು ಬಂತು? 62 ಬಂತು. ಹಾಗಿದ್ರೆ ನಾವಿಲ್ಲಿ ಬಿಡಿ ಸ್ಥಾನದಿಂದ ಗುಣಿಸಿದ್ವಲ್ಲ, ಸೊ ನಾವು ಈ ಬಿಡಿ ಸ್ಥಾನನ ಕ್ಲೋಸ್ ಮಾಡ್ತೇವೆ. ಇಂಟು ಹಾಕ್ತೀವಿ, ಪ್ಲಸ್ ಹಾಕ್ತೀವಿ, ಇಟ್ಸ್ ಫೈನ್. ಈಗ 1ರಿಂದ ಗುಣಿಸೋಣ. ಯಾವುದೇ ಸಂಖ್ಯೆ 1ರಿಂದ ಗುಣಿಸಿದ್ರೆ ಏನು ಬರುತ್ತೆ? ಯಾವ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ ಬರುತ್ತೆ. 0ಯಿಂದ ಗುಣಿಸಿದ್ರೆ 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ. ಇಲ್ಲಿ 0 ಇದೆ, 5 ಇದೆ, 9 ಇದೆ, 6 ಇದೆ. ಕೂಡ್ಸೋಣವಾ?
0 5 5 5 10 ಕ್ಯಾರಿ 1 9 1 10 2 12 ಕೈಲ ಬಂತು 1 6 6 12 1 13. ನೋಡಿ ಇಲ್ಲೇನು ಮಿಸ್ಟೇಕ್ ಮಾಡಬಾರ್ದು ಅಂದ್ರೆ ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸ್ಥಾನ ಇದೆ? 2 ಸ್ಥಾನ ಇದೆ ಅಲ್ವಾ? ಎಸ್. ನೋಡಿ ಒಂದು ನಿಮಿಷ ಮಕ್ಕಳ, ಬಿಂದು ಸರಿಯಾಗಿ ಹಾಕ್ತೀನಿ. ಇದು 19, ಇದು ನಮ್ದು 69.50. ಹಾಗಿದ್ರೆ ಬಿಂದು ಆದ್ಮೇಲೆ 2 ಸಂಖ್ಯೆಗಳಿದೆ, ಒಂದು ಸಂಖ್ಯೆ 2 ಸಂಖ್ಯೆ ಆದ್ಮೇಲೆ ಏನ್ ಹಾಕ್ಬೇಕು? ಬಿಂದು ಹಾಕ್ಬೇಕು. ಅರ್ಥ ಆಯ್ತಾ? ಸೊ ಈಗ ಹಣ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅವರು? ರೂಪಾಯಿಯಲ್ಲಿ ಕೊಟ್ಟಿದ್ದಾರಲ್ವಾ? ಸೊ ಹಾಗಿದ್ರೆ ಇಲ್ಲಿ ಏನ್ ಬರುತ್ತೆ? ರೂಪಾಯಿಯಲ್ಲಿ ಬರುತ್ತೆ. ಅರ್ಥ ಆಯ್ತು? ಸೊ ಹಾಗಿದ್ರೆ ನಮ್ಮ ಆನ್ಸರ್ ಏನಾಗುತ್ತೆ? 1300 ರೂಪಾಯಿ 50. ಹೀಗಾದ್ರೂ ಬರೀರಿ, ಅಥವಾ 1320 ರೂಪಾಯಿ ಮೇಲೆ ಎಷ್ಟು ಪೈಸೆ? 50 ಪೈಸೆ. 500 ಅಲ್ಲ, 50 ಪೈಸೆ. ಯಾಕಂದ್ರೆ 1 ರೂಪಾಯಿಗೆ 100 ಪೈಸೆ ಅಷ್ಟೇ. 50 ಪೈಸೆ ಅಂದ್ರೆ 8 ಆಣೆ ಅಥವಾ ಅರ್ಧ ರೂಪಾಯಿ ಅಂತ. ಆಪ್ಷನ್ ಯಾವ ತರ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ಅಥವಾ ನಾವೆಲ್ಲರೂ ಮಿಸ್ಟೇಕ್ ಮಾಡಿದೀವಾ? ಮಿಸ್ಟೇಕ್ ಮಾಡಿವಾ? ಚೆಕ್ ಮಾಡ್ಕೊಳ್ಳಿ. 9 0 0 9 5 45 4 9 9 81 4 85 8 9 6 54 8 62 1 0 0 1 5 5 1 9 9 1 6 6 0 5 5 5 5 10 ಕೈಲ ಬಂತು 1 10 2 12 ಕೈಲ ಬಂತು 1 6 6 12 1 13. ಓಕೆ ರೈಟ್. ಎನಿವೆ ಲೆಕ್ಕ ಮಾಡೋದು ಗೊತ್ತಾಯ್ತಾ? ಕ್ವಶನ್ ತಪ್ಪಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ಎಸ್. ಸೊ ನಮ್ಮ ಇದ್ರ ಪ್ರಕಾರ ಆನ್ಸರ್ ಏನಾಗ್ತದೆ? 1320 ರೂಪಾಯಿ 50 ಪೈಸೆ. ಮುಂದಿನ ಲೆಕ್ಕಕ್ಕೆ ಹೋಗೋಣವಾ? 43ನೇ ಲೆಕ್ಕ ನೋಡಿ. 2 ಆಯಿತು. 6 ಕಿಲೋಗ್ರಾಮ್ 300 ಗ್ರಾಮ್ ಅನ್ನು ಗ್ರಾಮ್ಗಳಲ್ಲಿ ಬರೆಯಿರಿ. 6 ಕಿಲೋಗ್ರಾಮ್ 300 ಗ್ರಾಮ್. ನಾವೀಗ ಏನಾದರೂ ತೂಕ ಅಳಿಬೇಕಾದ್ರೆ ಹೇಗೆ ಮಾಡ್ತೀವಿ? ತೂಕ ಅಳಿಬೇಕಾದ್ರೆ ಏನು ಮಾಡ್ತೀವಿ ನಾವು? ಹೇಳ್ತೀರಾ ಯಾರಾದರೂ? ಈಗ ತರಕಾರಿ ತಗೋಬೇಕು, 1 ಕಿಲೋ ಟೊಮ್ಯಾಟೊ ತಗೋಬೇಕು. ಯಾವ ರೀತಿ ತಗೊಳ್ತೀರಿ? 1 ಕಿಲೋ 2 ಕಿಲೋ 3 ಕಿಲೋ ಅರ್ಧ ಕಿಲೋ ಈ ಥರ ತಗೊಳ್ತೀರಲ್ವಾ? ಅದೇ ಅಂಗಡಿಗೆ ಹೋಗಿ ಹಾಲು ತರಬೇಕಾದ್ರೆ 1 ಕಿಲೋ ಹಾಲು ತರ್ತೀರಾ? ಏನು ಮಾಡ್ತೀರಿ? 1 ಲೀಟರ್ ತರ್ತೀರಿ ಅಲ್ವಾ? ಅದೇ ಈಗ ನೀನು ಎಷ್ಟು ಉದ್ದ ಇದೀಯ? ಕಿಶೋರ್ ಇದ್ದಾನಪ್ಪ. ಕಿಶೋರ್ ಎಷ್ಟು ಉದ್ದ ಇದ್ದಾನೆ ಅಂತ ಕೇಳಿದ್ರೆ 2 kg ಉದ್ದ ಇದ್ದಾನೆ ಅಂತ ಹೇಳ್ತೀರಾ? 3 ಲೀಟರ್ ಉದ್ದ ಇದ್ದಾನೆ ಅಂತ ಹೇಳ್ತೀರಾ? ಏನಂತ ಹೇಳ್ತೀರಾ? ಮೀಟರಾ? ಓಕೆ, ಸೆಂಟಿಮೀಟರ್ ಅಥವಾ ಮೀಟ್ರಲ್ಲಿ ಹೇಳ್ತೀವಿ. ಅರ್ಥ ಆಯ್ತಾ? ಇವುಗಳನ್ನ ನಾವು ಮೂಲಮಾನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡಿ ಮಕ್ಕಳ, ತೂಕ. ಸೊ ನಾವು ಭಾರವನ್ನ ಅಥವಾ ತೂಕವನ್ನ ಯಾವ ಮೂಲಮಾನ ಬಳಸಿ ಅಳಿತೀವಿ? ನೋಡಿ, ತೂಕ. ತೂಕದ ಮೂಲಮಾನ ಯಾವುದು ಅಂದ್ರೆ ಗ್ರಾಮ್. ತೂಕದ ಮೂಲಮಾನ ಯಾವುದು? ಗ್ರಾಮ್. ಅರ್ಥ ಆಯ್ತಾ? ತೂಕನ ಇಂಗ್ಲಿಷಲ್ಲಿ ವೇಟ್ ಅಂತ ಕರಿತೀವಿ ನಾವು. ಓಕೆ, ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಾಮ್ಗೆ ಜಿ ಇಂದನೂ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ ಜಿ ಇಂದ. ಗ್ರಾಮ್ ಇದೆ. ಅರ್ಥ ಆಯ್ತಾ? ಗ್ರಾಮ್ಗಿಂತ ದೊಡ್ಡದು ಯಾವುದು? ಕಿಲೋಗ್ರಾಮ್. ಕಿಲೋಗ್ರಾಮ್. ಅರ್ಥ ಆಯ್ತಾ? ಗ್ರಾಮ್ಗಿಂತ ಚಿಕ್ಕದು ಮಿಲಿಗ್ರಾಮ್. ಮಿಲಿಗ್ರಾಮ್. ಅರ್ಥ ಆಯ್ತಾ? ಸೊ ಈ ಸಂಬಂಧ ಏನಾಗಿದ್ರೆ ನೋಡಿ, ಈ ಕಿಲೋಗ್ರಾಮ್ಗಿಂತ ದೊಡ್ಡದು ಕ್ವಿಂಟಾಲ್. ಯಾವುದು? ಕ್ವಿಂಟಾಲ್. ಕ್ವಿಂಟಾಲ್ಗಿಂತ ದೊಡ್ಡದು ಟನ್. ಅರ್ಥ ಆಗ್ತಿದ್ಯಾ? ನೋಡಿ, 1000 ಮಿಲಿಗ್ರಾಮ್ನ ನಾವು ಶಾರ್ಟ್ ಆಗಿ ಮೀಗ್ರಾ ಅಂತ ಬರಿತೀವಿ. ಮಿಲಿಗ್ರಾಮ್. 1000 ಮಿಲಿಗ್ರಾಮ್ ಅಂದ್ರೆ 1 ಕಿಗ್ರಾಮ್ ಅಥವಾ ಕಿಲೋಗ್ರಾಮ್. ಸಾರಿ, ರಾಂಗ್ ಆಯ್ತು. 1000 ಗ್ರಾಮ್ ಅಂದ್ರೆ 1 ಕಿಲೋಗ್ರಾಮ್. ಕಟ್ ಮಾಡ್ಕೊಳ್ತಿಲ್ಲ ಅದನ್ನ. ಮಕ್ಕಳ ನೋಡಿ, ಮಿಲಿಗ್ರಾಮು ಸಣ್ಣದು, ಅದಕ್ಕಿಂತ ದೊಡ್ಡದು ಯಾವುದು? ಗ್ರಾಮ್. ಅದಕ್ಕಿಂತ ದೊಡ್ಡದು ಯಾವುದು? ಅದಕ್ಕಿಂತ ದೊಡ್ಡದು ಯಾವುದು? ಕ್ವಿಂಟಲ್ಗಿಂತ ದೊಡ್ಡದು. ನೋಡಿ, 1000 ಗ್ರಾಮ್ ಅಂದ್ರೆ 1000 ಗ್ರಾಮ್ ಅಂದ್ರೆ ಎಷ್ಟು? 1 ಕಿಲೋಗ್ರಾಮ್. ಅರ್ಥ ಆಯ್ತಾ? ಅದೇ ತರ
100 ಕಿಲೋಗ್ರಾಮ್ಗೆ ಏನಂತೀವಿ ನಾವು? ಈಗ ಭತ್ತ ಎಲ್ಲ ಬೆಳೆದಿರ್ತಾರಪ್ಪ, ನೆಲ್ಲು ಬೆಳೆದಿರ್ತಾರೆ, ಅವ್ರೇನದು ಕ್ವಿಂಟಲ್ ಲೆಕ್ಕದಾಗ ಹೇಳ್ತಾರೆ. 100 ಕಿಲೋಗ್ರಾಮ್ಗೆ ಏನಂತೀವಿ? 1 ಕ್ವಿಂಟಲ್. 200 ಕಿಲೋಗ್ರಾಮ್ಗೆ 2 ಕ್ವಿಂಟಲ್. 1000 ಕಿಲೋಗ್ರಾಮ್ ಅಂದರೆ ಈಗ ಯಾವುದೋ ಒಂದು ದೊಡ್ಡ ಆನೆ ಇರ್ತದೆ, ಆನೆ ಅದನ್ನು ನಾವು 1 kg 2 kg ಅಂತ ಹೇಳ್ತೀವಾ? 2 ಟನ್ ಇದೆ ಅಂದರೆ 2000 ಕಿಲೋಗ್ರಾಮ್ ಇದೆ ಅಂತ ಅರ್ಥ. ಸೊ 1000 ಕಿಲೋಗ್ರಾಮ್ಗೆ ಏನಂತೀವಿ ನಾವು? 1 ಟನ್. ಅರ್ಥ ಆಯ್ತಾ? 1000 ಗ್ರಾಮ್ ಅಂದರೆ ಎಷ್ಟು? 1 ಕಿಲೋಗ್ರಾಮ್. ಅದಕ್ಕೆ ನೀವು ಅಂಗಡಿಗೆ ಹೋದಾಗ, ಪ್ರಾವಿಷನ್ ಸ್ಟೋರ್, ಕಿರಾಣಿ ಅಂಗಡಿಗೆ ಹೋದಾಗ ಅರ್ಧ kg ಸಕ್ಕರೆ ಕೊಡಿ ಅಂದರೆ ಅರ್ಧ kg ಸಕ್ಕರೆನ ಪೇಪರ್ ಕವರಲ್ಲಿ ಹಾಕಿ ಇದ್ರ ಮೇಲೆ ಇಡ್ತಾರೆ. ಅಲ್ಲೇನಂತ ಬಂದಿರುತ್ತೆ? 500 ಅಂತ ಬಂದಿರುತ್ತಾ? ಅದೇ 1 kg ಅಂದರೆ 1000 ಅಂತ ಬಂದಿರುತ್ತಾ? ಎಸ್, ಅಂದರೆ ಗ್ರಾಮ್ ಲೆಕ್ಕದಲ್ಲಿ ಅಳಿತೀವಿ. ಇನ್ನು ಗ್ರಾಮ್ಗಿಂತ ಚಿಕ್ಕದು ಅಂದರೆ ಮಿಲಿಗ್ರಾಮ್. ನೋಡಿ, 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. ಅರ್ಥ ಆಯ್ತಾ? ಸೊ 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮು? 1000 ಗ್ರಾಮ್. ಅರ್ಧ ಕಿಲೋಗ್ರಾಮ್ಗೆ 500 ಗ್ರಾಮ್. ಕಾಲ್ ಕೆ ಜಿ ಪಾವು ಕೆ ಜಿ ಅಂತ ಕರಿತೀರಲ್ಲಿ 250 ಗ್ರಾಮ್. ಮುಕ್ಕಾಲು ಕೆ ಜಿ ಅರ್ಧ ಮೇಲೆ ಕಾಲು. ನೋಡಿ, 1 ಅಂದರೆ ಪೂರ, ಇದಕ್ಕೆ ಅರ್ಧ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು 1, ಅರ್ಧ. ಈಗ 1ರಲ್ಲಿ 4 ಭಾಗ ಮಾಡಿದರೆ ಕಾಲು, 4ರಲ್ಲಿ 3 ಭಾಗ ತಗೊಂಡ್ರೆ ಮುಕ್ಕಾಲು. 1, ಅರ್ಧ, ಕಾಲು, ಮುಕ್ಕಾಲು. ಸೊ ಕಾಲ್ ಕೆ ಜಿ ಅಂದರೆ 250 ಗ್ರಾಮ್. ಓಕೆ, ಮುಕ್ಕಾಲು ಕೆ ಜಿ ಅಂದರೆ 750 ಗ್ರಾಮ್. ಅರ್ಥ ಆಯ್ತಾ? 1 kg ಅಂದರೆ ಆಗಲೇ ಬರೆದಿದ್ದೀನಿ ನಾನು 1000 ಗ್ರಾಮ್. ಅರ್ಧ ಕೆ ಜಿ ಅಂದರೆ 500 ಗ್ರಾಮ್. ಅರ್ಥ ಆಗ್ತಿದೆಯಾ? ರೈಟ್. ಈಗ ಪ್ರಶ್ನೆ ನೋಡೋಣ ಆಗಿದ್ರೆ ಇನ್ನೂ ಇದಾವೆ, ಡೆಸಿಗ್ರಾಮು, ಸೆಂಟಿಗ್ರಾಮು, ಡೆಕಾಗ್ರಾಮು. ಇಷ್ಟನ್ನ ನೀವು ಮೊರಾರ್ಜಿ ಪರೀಕ್ಷೆ ದೃಷ್ಟಿಯಿಂದ ಇಷ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದನ್ನು ಕಲಿಯೋಣ ಬೇಕಿದ್ರೆ ನಾವು. ಓಕೆ, 6 ಕಿಲೋಗ್ರಾಮ್ 300 ಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ಬರೆಯಿರಿ. ನೋಡ್ರಿ, 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ ಅಪ್ಪ? 1000 ಗ್ರಾಮ್ ಅಲ್ಲ? ಹಾಗಿದ್ರೆ 6 ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ? 6000 ಗ್ರಾಮ್. ಮೇಲೆ ಎಷ್ಟು ಗ್ರಾಮ್ ಇದೆ ಅಲ್ವಾ? ಇದಕ್ಕೆ 300 ಸೇರಿಸೋಣ, ಟೋಟಲ್ ಎಷ್ಟಾಯ್ತು? 6000 ಕಿಲೋಗ್ರಾಮಿಂದ ಏನಕ್ಕೆ ಬದಲಾಯಿಸಿದ್ವಿ ನಾವು? ಗ್ರಾಮಿಗೆ ಬದಲಾಯಿಸಿದೆ ಅಲ್ವಾ? ಹಾಗಿದ್ರೆ 6 ಕಿಲೋಗ್ರಾಮ್ 300 ಗ್ರಾಮ್ ಅಂದರೆ ಎಷ್ಟು? 6300. 6 ಕಿಲೋಗ್ರಾಮ್ ಅಂದರೆ 6000 ಗ್ರಾಮ್. ಇದು ಎಕ್ಸ್ಟ್ರಾ ಎಷ್ಟಿದೆ? 300 ಗ್ರಾಮ್ ಇದೆ. ಎರಡನ್ನು ಸೇರಿಸಿದ್ರೆ ಏನಾಗುತ್ತೆ? 6000. ಅಂಡರ್ಸ್ಟೂಡ್? ಓಕೆ, ನೆಕ್ಸ್ಟ್ 44ಗೆ ಹೋಗೋಣ. ನೋಡಿ ಮಕ್ಕಳ, ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ವೃತ್ತದಲ್ಲಿ ಏನೇನಿರುತ್ತಪ್ಪ? ವೃತ್ತ ಹೆಂಗಿರುತ್ತೆ? ನಿಮ್ಮ ಕೈಯಲ್ಲಿ ಬಳೆ ಇದೆಯಲ್ಲ ಗರ್ಲ್ಸ್, ಬಾಯ್ಸ್ ಯಾರಾದ್ರೂ ಹಾಕೊಂಡಿದ್ದೀರಾ? ಓಕೆ, ಸೊ ಗರ್ಲ್ಸ್ ಕೈಯಲ್ಲಿ ಬಳೆ ಇದೆಯಾ? ಯಾರ ಕೈಯಲ್ಲಿದೆ? ಅದು ವೃತ್ತಕ್ಕೆ ಉದಾಹರಣೆ. ಅರ್ಥ ಆಯ್ತಾ? ಸೊ ವೃತ್ತದಲ್ಲಿ ಹಲವಾರು ಭಾಗಗಳಿದೆ. ಯಾವ್ದಿದೆ ಯಾರಾದ್ರೂ ಹೇಳ್ತೀರಾ? ಪಾರ್ಟ್ಸ್ ಆಫ್ ಸರ್ಕಲ್. ಪಾರ್ಟ್ಸ್ ಆಫ್ ಸರ್ಕಲ್ ನೋಡಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ನೋಡಿ ಮಕ್ಕಳ, ಇದೇನಿದು? ವೃತ್ತ. ಫೈನ್. ಈ ವೃತ್ತದಲ್ಲಿ ಕೆಲವೊಂದು ಭಾಗಗಳಿದೆ. ಮನುಷ್ಯರಲ್ಲಿ ಒಂದಿಷ್ಟು ಭಾಗಗಳಿರುತ್ತಲ್ವ? ಮೂಗು, ಕಣ್ಣು, ಕಿವಿ, ಬಾಯಿ, ಕೈ, ಕಾಲು, ದೇಹ. ಅದೇ ಥರ ವೃತ್ತಕ್ಕೆ ಒಂದಿಷ್ಟು ಭಾಗಗಳಿದೆ. ಇದನ್ನೇನಂತ ಕರಿತೀವಿ? ವೃತ್ತದ ಕೇಂದ್ರ ಬಿಂದು. ಇದಕ್ಕೇನಂತ ಕರಿತೀವಿ? ಎಸ್, ಕೇಂದ್ರ ಬಿಂದು. ಇಲ್ಲಿಂದ ಕೇಂದ್ರ ಬಿಂದುವಿನಿಂದ ಈ ಲೈನ್ ಇದೆಯಲ್ಲ, ರೆಡ್ ಲೈನ್, ಇದನ್ನ ಪರಿಧಿ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಪರಿಧಿ. ಓಕೆ, ಬೌಂಡ್ರಿ ಲೈನ್. ಬೌಂಡ್ರಿ ಲೈನ್ಗೆ ಏನಂತ ಕರಿತೀವಿ? ಪರಿಧಿ. ಇದನ್ನ ಏನಂತ ಕರಿತೀವಿ? ಕೇಂದ್ರ ಬಿಂದು. ಏನಂತ ಕರಿತೀವಿ ಇದಕ್ಕೆ? ಸೆಂಟರ್. ಕೇಂದ್ರ ಬಿಂದು. ಈ ಸೆಂಟರ್ ಇಂದ ಪರಿಧಿಗೆ ಟಚ್ ಆಗೋ ಲೈನ್ ಏನಂತ ಕರಿತೀವಿ ಅಂದ್ರೆ ನಾವು ತ್ರಿಜ್ಯ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಇದಕ್ಕೆ ರೇಡಿಯಸ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ರೇಡಿಯಸ್. ಅರ್ಥ ಆಯ್ತಾ? ಈ ಬೌಂಡ್ರಿ ಲೈನ್ ಏನಂತ ಕರಿತೀವಿ? ಪರಿಧಿ. ಇದನ್ನ ಪೆರಿಮೀಟರ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ಪೆರಿಮೀಟರ್. ಓಕೆ, ಅಥವಾ ಸುತ್ತಳತೆ ಅಂತ ಹೇಳ್ಬೋದು. ಈಗ ನೋಡಿ, ಸೆಂಟರ್ ಇಂದ ಬರೀ ಒಂದೇ ಕಡೆ ಟಚ್ ಆದರೆ ಅದನ್ನ ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ.
ಈಗ ನಾನೇನು ಮಾಡ್ತೀನಿ ಅಂದರೆ ಈ ಲೈನ್ ಇದೆಯಲ್ಲ, ಈ ಸೆಂಟರ್ ಲೈನ್ಗೆ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಸೆಂಟರ್ ಮುಖಾಂತರ ಒಂದು ಲೈನ್ ಹಾಕೊಳ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ವ್ಯಾಸ ಅಂತ ಕರಿತೀವಿ. ವಾಟ್ ವಿ ಕಾಲ್ ವ್ಯಾಸ. ಇಂಗ್ಲಿಷ್ನಲ್ಲಿ ಡಯಾಮೀಟರ್. ನೋಡ್ರಿ, ಇದಕ್ಕೆ ಏನಂತ ಕರೆದ್ವಿ ನಾವು? ತ್ರಿಜ್ಯ ಅಂತ ಕರೆದ್ವಲ್ಲ. ಹಾಗಿದ್ರೆ ಈಗ ಇಲ್ಲಿಂದ ನೋಡಿ, ಇಲ್ಲಿಂದ ಈ ಲೈನ್ ಹಾಕೊಂಡು ಇದು ಏನಾಗಿದ್ರೆ, ಇಲ್ಲಿಂದ ಇರೋ ಲೈನು ಇಲ್ಲಿವರೆಗೂ ತ್ರಿಜ್ಯ. ಈ ಸೆಂಟರ್ ಪಾಯಿಂಟ್ ಇಂದ ಇದಕ್ಕೂ ತ್ರಿಜ್ಯ ಅಂತ ಕರಿತೀವಲ್ವಾ? ಎಸ್, ಇದಕ್ಕೇನಂತ ಕರಿತೀವಿ? ತ್ರಿಜ್ಯ. ಎರಡು ತ್ರಿಜ್ಯ ಸೇರಿದ್ರೆ ಏನ್ ಸಿಗುತ್ತೆ ನಮಗೆ? ವ್ಯಾಸ ಸಿಗುತ್ತೆ. ನೋಡ್ರಿ, ಇದು ಏನಾಗಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಂತ ಹೇಳಿದೆ ನಾನು? ವ್ಯಾಸ. ಅರ್ಥ ಆಗ್ತಿದೆಯಾ ಮಕ್ಕಳ? ನೋಡಿ, ಸಿ ಮಧ್ಯೆ ಇರತಕ್ಕಂಥ ಪಾಯಿಂಟ್ಗೆ ಏನಂತ ಕರಿತೀವಿ ನಾವು? ಕೇಂದ್ರ. ಇದು ಕೇಂದ್ರ ಬಿಂದು ಅಲ್ವಾ? ಎಸ್, ನಾನೇನಂತ ಹೇಳಿದೆ ನಿಮಗೆ? ಇಲ್ಲಿಂದ ಪರಿಧಿಯ ಈ ಕಡೆಯಿಂದ ಈ ಕಡೆ ಟಚ್ ಆಗಬೇಕು. ಯಾವ್ದ್ರ ಮುಖಾಂತರ ಹೋಗಿರ್ಬೇಕದು? ಸೆಂಟರ್. ಆ ಲೈನ್ಗೆ ಏನಂತ ಕರಿತೀವಿ? ಡಯಾಮೀಟರ್ ಅಥವಾ ವ್ಯಾಸ. ಕೇಂದ್ರ ಬಿಂದುವಿಂದ ಬರೀ ಒಂದೇ ಸೈಡ್ ಹೋಗಿದ್ರೆ ಏನಂತ ಕರಿತೀವಿ? ತ್ರಿಜ್ಯ. ಇದು ಒಂದು ತ್ರಿಜ್ಯ, ಕರೆಕ್ಟಾ? ಅದೇ ತರ ನೋಡಿ, ಇದು ಒಂದು ತ್ರಿಜ್ಯ ಅಲ್ವಾ? ಅರ್ಥ ಆಗ್ತಿದ್ಯಾ? ಎಷ್ಟು ತ್ರಿಜ್ಯ ಸೇರ್ಕೊಂಡ್ವಿ ಇಲ್ಲಿ? ಎರಡು ತ್ರಿಜ್ಯ ಸೇರ್ಕೊಂಡು ಏನಾಯ್ತು? ವ್ಯಾಸ. ಹಾಗಿದ್ರೆ ನಾವು ಈ ಲೈನ್ಗೆ ವ್ಯಾಸ ಅಂತ ಕರಿಬಹುದಾ? ಸೆಂಟರ್ ಮುಖಾಂತರ ಹೋಗಿರ್ಬೇಕು, ಮತ್ತೆ ಸೈಡ್ ಹೋಗಿರಬಾರ್ದು. ಅರ್ಥ ಆಯ್ತಾ? ನೋಡಿ, ಓಕೆ, ಏನಂತ ಕರಿಬಹುದು ನಾವು? ಆಗಿದ್ರೆ ಈ ಲೈನ್ಗೆ ವ್ಯಾಸ ಅಂತ ಕರಿಬಹುದು. ಅರ್ಥ ಆಯ್ತಾ? ಸೊ ಎಷ್ಟು ತ್ರಿಜ್ಯಗಳು ಸೇರಿದ್ರೆ ವ್ಯಾಸ ಆಗುತ್ತೆ? ಎರಡು ತ್ರಿಜ್ಯಗಳು ಸೇರಿದ್ರೆ ನೋಡಿ, ಎರಡು ತ್ರಿಜ್ಯ ಸೇರಿ ವ್ಯಾಸ ಆಗುತ್ತೆ. ಅರ್ಥ ಆಯ್ತಾ? ಈಗ ಮತ್ತೊಂದು ಅರ್ಥ ಮಾಡ್ಕೊಳ್ರಿ. ಓಕೆ ಮಕ್ಕಳೇ, ಸೊ 44ನೇ ಪ್ರಶ್ನೆನ ಮತ್ತೊಂದ್ಸರಿ ನೋಡೋಣ. ನೋಡಿ, ಏನಿದೆ? ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂತ ಕೇಳಿದೆ. ಅರ್ಥ ಆಯ್ತಾ? ನಾನು ಆಗ್ಲೇ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೇಳಿದೆ, ಒಂದು ವೃತ್ತ ಇದೆ ಅಂದ್ರೆ ವೃತ್ತದಲ್ಲಿ ಕೆಲವೊಂದು ಭಾಗಗಳಿರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಕೇಂದ್ರ ಬಿಂದು. ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಟಚ್ ಆಗುವಂತ ಲೈನ್ ಅನ್ನು ಏನಂತ ಕರಿತೀವಿ ನಾವು? ತ್ರಿಜ್ಯ. ಅರ್ಥ ಆಯ್ತಾ? ಸೊ ಇದನ್ನ ಏನಂತ ಕರಿತೀವಿ? ಪರಿಧಿ. ಪರಿಧಿ. ಓಕೆನಾ? ಸೊ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಟಚ್ ಆಗೋ ಲೈನ್ ಏನಂತ ಕರಿತೀವಿ? ತ್ರಿಜ್ಯ. ಅರ್ಥ ಆಯ್ತಾ? ಹಾಗಿದ್ರೆ ಇಲ್ಲಿ ನೋಡಿ, ಹೀಗಾಗಿದ್ರೆ ಇಲ್ಲಿಂದ ಇಲ್ಲಿಗೆ ಟಚ್ ಆಗೋದು ಸಹ ತ್ರಿಜ್ಯ ಅಲ್ವಾ? ಅರ್ಥ ಆಯ್ತಾ? ಸೊ ಇದು ಒಂದು ತ್ರಿಜ್ಯ, ಇದು ಒಂದು ತ್ರಿಜ್ಯ. ಇವೆರಡನ್ನ ಸೇರಿಸಿ ನಾವು ವ್ಯಾಸ ಅಂತ ಕರಿತೀವಿ. ಏನಂತಾಯ್ತು? ವ್ಯಾಸ ಅಂದ್ರೆ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ. ಅರ್ಥ ಆಯ್ತಾ? ಪರಿಧಿಯ ಎರಡು ಕಡೆ ಟಚ್ ಆಗಿರುತ್ತೆ. ನೋಡ್ರಿ, ಎ ಹತ್ರ ಟಚ್ ಆಗಿದೆ, ಬಿ ಹತ್ರ ಟಚ್ ಆಗಿದೆ. ಯಾವ್ದ್ರ ಮೂಲಕ ಹಾದು ಹೋಗಿದೆ? ವೃತ್ತದ ಮೂಲಕ. ಸೊ ತ್ರಿಜ್ಯದ ಎರಡು ಪಟ್ಟಿರೋದು ಯಾವುದು? ವ್ಯಾಸ. ಅದಕ್ಕೆ ನಾವು ನೋಡಿ, ತ್ರಿಜ್ಯನ ಇಂಗ್ಲಿಷ್ನಲ್ಲಿ ರೇಡಿಯಸ್ ಅಂತ ಕರಿತೀವಿ. ತ್ರಿಜ್ಯಕ್ಕೆ ಏನಂತ ಕರಿತೀವಿ? ರೇಡಿಯಸ್. ಅದನ್ನು ಯಾವುದರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ತ್ರಿಜ್ಯ ಅಂದ್ರೆ ರೇಡಿಯಸ್ ಅಂತಾನು ಹೇಳ್ತೀವಿ. ಓಕೆ, ಇದನ್ನು ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವ್ಯಾಸ ಅಂದ್ರೆ ಡಯಾಮೀಟರ್. ವ್ಯಾಸ ಅಂದ್ರೇನು? ಡಯಾಮೀಟರ್. ಇದನ್ನು ಸ್ಮಾಲ್ ಡಿ ಇಂದನೂ ಗುರುತಿಸ್ತೀವಿ. ಯಾವುದರಿಂದ ಗುರುತಿಸ್ತೀವಿ? ಸ್ಮಾಲ್ ಡಿ. ಎರಡು ತ್ರಿಜ್ಯ ಸೇರಿದ್ರೆ ಏನಾಗುತ್ತೆ? ವ್ಯಾಸ. ಎರಡು ತ್ರಿಜ್ಯ ಇಸ್ ಈಕ್ವಲ್ ಟು ಏನಾಗುತ್ತೆ? ವ್ಯಾಸ. ಅಥವಾ ಹೇಗೆ ಬರಿಬಹುದು? ಈ ಎರಡನ್ನ ಆಚೆ ಕಳಿಸಿದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ತ್ರಿಜ್ಯ ಇಸ್ ಈಕ್ವಲ್ ಟು ವ್ಯಾಸ ಬೈ 2 ಅಲ್ವಾ? ವ್ಯಾಸ ಬೈ 2. ಈಗ 5 ರೂಪಾಯಿದು 2 ಸೇರಿದ್ರೆ ಎಷ್ಟಾಗುತ್ತೆ? 10 ರೂಪಾಯಿ. 10 ರೂಪಾಯಲ್ಲಿ 5 ರೂಪಾಯಿ ಬೇಕಂದ್ರೆ ಏನು ಮಾಡಬೇಕು? 10 ರೂಪಾಯಿನ 2 ಭಾಗ ಮಾಡಬೇಕು. 2 ಭಾಗ ಮಾಡ್ಬೇಕು, ತುಂಡು ಮಾಡಬೇಕಾ? 2 5 ರೂಪಾಯಿದು 2 ತಗೋಬೇಕಲ್ಲ. ಅದೇ ಥರ 2 ತ್ರಿಜ್ಯ ಸೇರಿದ್ರೆ ಏನಾಗುತ್ತೆ? ವ್ಯಾಸ ಆಗುತ್ತೆ. ತ್ರಿಜ್ಯ ಇಸ್ ಈಕ್ವಲ್ ಟು ಏನಾಗುತ್ತೆ? ವ್ಯಾಸ ಬೈ 2. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಪರಿಧಿಯನ್ನು ಎರಡೂ ಕಡೆ ಟಚ್ ಮಾಡುವಂಥ ಗೆರೆ ನಾವೇನಂತ ಕರಿತೀವಿ ಅಂದರೆ ಜಾ ಅಂತ ಕರಿತೀವಿ.
ಏನಂತ ಕರಿತೀವಿ? ಜ. ಇದು ಕೂಡ ಜಾನೆ. ಇದು ಚಿಕ್ಕ ಜ, ಇದು ದೊಡ್ಡ ಜ. ಇದು ಸಹ ಜಾನೆ. ಓಕೆ ನೋಡಿ, ಇಲ್ಲ ಇದಕ್ಕೇನಂತ ಕರಿತೀವಿ ನಾವು? ಜ ಅಂತ ಕರಿತೀವಿ. ರೇಖಾಖಂಡ ಅಂದ್ರೆ ಬೇರೆ, ಅದನ್ನ ನನ್ನ ನಂತರ ಹೇಳ್ತೀನಿ. ಇದು ಸಹ ಜಾನೆ, ಇದು ಜ, ಇದು ಜ. ಅತ್ಯಂತ ದೊಡ್ಡ ಜ ಯಾವುದು ಆಗಿದ್ರೆ? ವ್ಯಾಸ. ಅತ್ಯಂತ ದೊಡ್ಡ ಜ ಯಾವುದು? ವ್ಯಾಸ ಅಂದ್ರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಜ. ನೋಡ್ರಿ, ಇದು ಜ, ಇದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗೈತಾ? ಇದು ಸಹ ಜ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದ್ಯಾ? ಇದು ಜ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದ್ಯಾ? ಇದು ಸಹ ಜ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದ್ಯಾ? ಹಾಗಿದ್ರೆ ಇದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಜ ನಾವೇನಂತ ಕರಿತೀವಿ? ವ್ಯಾಸ. ವ್ಯಾಸ ತ್ರಿಜ್ಯದ ಎಷ್ಟು ಪಟ್ಟಿರುತ್ತೆ? 2 ಪಟ್ಟು. ಹಾಗಿದ್ರೆ ಇಲ್ಲಿ ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು? OB, OP ಇವೆರಡು. OBನು ತ್ರಿಜ್ಯನೇ, OPನು OAನು ತ್ರಿಜ್ಯನೇ. ಇವೆರಡು ಏನು? ತ್ರಿಜ್ಯ. ಆಪ್ಷನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಮಕ್ಕಳ? OA ಇಸ್ ತ್ರಿಜ್ಯ. AB ಏನಾಗಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನು? ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದ್ರೆ ಏನಂತ ಕರಿತೀವಿ ಅದಕ್ಕೆ? ಅರ್ಥ ಆಯ್ತಾ? ದಿಸ್ ಮಚ್. ಮುಂದಕ್ಕೆ ಹೋಗೋಣ ಆಗಿದ್ರೆ? ಎಸ್. ನಾವು ವಿ ವಿಲ್ ಸಿ ನೆಕ್ಸ್ಟ್ ಕ್ವಶನ್. 45. 3262ಕ್ಕೆ ಎಷ್ಟು ಸೇರಿಸಿದಾಗ 8421 ಆಗುತ್ತೆ? ಎಷ್ಟಾಯ್ತಪ್ಪ? 3262 ಇದೆ. ಇದಕ್ಕೆ ಎಷ್ಟು ಸೇರಿಸ್ಬೇಕಂತ ಗೊತ್ತಿದೆ. ಸೇರಿಸು ಅಂದ್ರೆ ಕೂಡಿಸು, ಆಡ್. ಎಷ್ಟು ಸೇರಿಸಿದ್ರೆ ಎಷ್ಟು ಸಿಗ್ಬೇಕು ನಮಗೆ? 8421 ಅಂತ. ಅರ್ಥ ಆಯ್ತಾ? ಓಕೆ. ಏನ್ ನಿನ್ನ ಹೆಸರು? ಅಂಕಿತಾ. ಎಸ್ ಅಂಕಿತಾ, ನಿನ್ನ ಹತ್ರ ಇದ್ದಿದ್ದು 5 ರೂಪಾಯಿ ಇದೆ ಅಮ್ಮ ನಿನ್ನ ಹತ್ರ. ನಿಂಗೆ 10 ರೂಪಾಯಿ ಆಗ್ಬೇಕು. ಇನ್ನು ಎಷ್ಟು ರೂಪಾಯಿ ಸೇರಿಸ್ತೀನಿ ನೀನು? ಎಸ್. ಏನ್ ಮಾಡಿಲ್ಲ ನೋಡು, ಅಂಕಿತಾ ಹತ್ರ ಎಷ್ಟು ರೂಪಾಯಿ ಇತ್ತು? 5 ರೂಪಾಯಿ. ಎಷ್ಟು ರೂಪಾಯಿ ಆಗ್ಬೇಕಾಗಿತ್ತು ಅಕ್ಕಿಗೆ? 5 ರೂಪಾಯಿ ಇರೋದು 5 ರೂಪಾಯಿ ಆಗ್ಬೇಕಾ? ಮತ್ತೆ ಎಷ್ಟು ರೂಪಾಯಿ ಆಗ್ಬೇಕು? ಹಾಗಿದ್ರೆ ಎಷ್ಟು ಸೇರಿಸ್ಬೇಕು ಆಕಿ? ಏನ್ ಮಾಡಿಲ್ಲ ಆಗಿದ್ರೆ ಆಕಿ 10 ರೂಪಾಯಿದಲ್ಲಿ 5 ರೂಪಾಯಿ ಕಳೆದು ಬಿಟ್ಲು ಅಲ್ವಾ? ಎಸ್. ನಮಗ್ ಬೇಕಾಗಿರೋದೆಷ್ಟು? ನಮ್ಮ ಹತ್ರ ಇರೋದೆಷ್ಟು? ಹಾಗಿದ್ರೆ ಇನ್ನು ಎಷ್ಟು ಸೇರಿಸ್ಬೇಕು? ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಇದನ್ನ ಕಳೆದ್ರೆ ಇದು ಎಷ್ಟು ಅಂತ ಸಿಗುತ್ತೆ. ನನ್ಗೆ ಗೊತ್ತಿಲ್ಲ ಅಂದ್ರೆ ಏನಂತ ಬರ್ಕೋಬಹುದು ಮಕ್ಕಳ? ಗಣಿತದಲ್ಲಿ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಎಕ್ಸ್ ಅಂತ ಬರ್ಕೊಂತೀವಿ. ಸ್ಮಾಲ್ ಲೆಟರ್ ಎಕ್ಸ್. ಸ್ಮಾಲ್ ಲೆಟರ್ ಎಕ್ಸ್ ತರ ಕಾಣಿಸ್ತಿದ್ಯಾ ಅದು? ಓಕೆ ಓಕೆ. ಸೊ ಏನಂತ ಬರಿತೀವಿ? ಗೊತ್ತಿಲ್ಲ ಅಂದ್ರೆ ಗಣಿತದಲ್ಲಿ ಯಾವುದೇ ವಿಷಯ ಅಥವಾ ನಮ್ಗೆ ಯಾವುದೇ ನಂಬರ್ ಗೊತ್ತಿಲ್ಲ ಅಂದ್ರೆ ವಿ ವಿಲ್ ರೈಟ್ ಇಟ್ ಆಸ್ ಎ ಎಕ್ಸ್. ಅರ್ಥ ಆಯ್ತಾ? ಸೊ ನಮಗೆ ಗೊತ್ತಿಲ್ಲ, ಸೊ ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್. ನೋಡಿ, ಗಣಿತದಲ್ಲಿ ಕೆಲವೊಂದು ನಿಯಮಗಳಿವೆ. ಇವೆರಡರ ಮಧ್ಯೆ ಯಾವ ಚಿಹ್ನೆ ಇದೆ? ಪ್ಲಸ್. ನಾವು ಇದನ್ನ ಈ ಕಡೆ ಕಳಿಸಿದ್ರೆ ಇದು ಯಾವ ಚಿಹ್ನೆ? ಸಮ ಚಿಹ್ನೆ ಅಲ್ವಾ? ಅಥವಾ ಇಸ್ ಈಕ್ವಲ್ ಟು. ಇದನ್ನ ಈ ಕಡೆ ಕಳಿಸಿದ್ರೆ ಪ್ಲಸ್ ಇರೋದೇನಾಗುತ್ತೆ? ಮೈನಸ್. ಗೊತ್ತಿದೆಯಲ್ಲ ಅದು? ಸೊ ಹಾಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಅಥವಾ ಈ ಲಾಜಿಕ್ ಆದ್ರೆ ಯೂಸ್ ಮಾಡಿ. ಸೊ ಹಾಗಿದ್ರೆ ಏನಾಗುತ್ತೆ? ನಮ್ಗೆ ಎಕ್ಸ್ ಬೇಕಾಗಿದೆ ಅಲ್ವಾ? 8421 ಮೈನಸ್ 3262. ನೋಡ್ರಿ, ಬಿಡಿ ಕೆಳಗಡೆ ಬಿಡಿ, 10 ಕೆಳಗಡೆ 10 ಕಂಪಲ್ಸರಿ ಬರೀಬೇಕು. 1ರಲ್ಲಿ 2 ಕಳೆಯೋಕ್ಕಾಗಲ್ಲ, ಸೊ ವಿಲ್ ಟೇಕ್ 1 ಕ್ಯಾರಿ. 11 ಆಗುತ್ತೆ. 11ರಲ್ಲಿ 2 ಕಳೆದ್ರೆ 9. ಸೊ ಈಗ ಇದು 1 ತಗೊಂಡಿದೀವಿ ಅಂದ್ರೆ 2 ಇದ್ದದ್ದು ಎಷ್ಟಾಯ್ತು? 1 ಆಯ್ತು. ಹಂಗಾದ್ರೂ ಮಾಡಿ. ಇಲ್ವಾ? ಇಲ್ಲಿಂದ 1 ಸಾಲ ತಗೊಂಡಿದ್ವಲ್ಲ, 1 ಕೊಟ್ಬಿಡೋಣ. 6 1 ಎಷ್ಟು? 7. ಸೊ ಈಗ 2ರಲ್ಲಿ 7 ಕಳೆಯೋಕ್ಕಾಗಲ್ಲ, ಸೊ ಇಲ್ಲಿಂದ 1 ಕ್ಯಾರಿ ಮಾಡಿದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. 12ರಲ್ಲಿ 7 ಕಳೆದ್ರೆ 5 ಬರುತ್ತೆ. ಮತ್ತೆ 1 ಕ್ಯಾರಿ ತಗೊಂಡಿದ್ವಲ್ಲ, ಸೊ ವಾಪಸ್ 1 ಇಲ್ಲಿನ ಸೇರಿಸ್ಬಿಡೋಣ. ಇವೆರಡನ್ನು ಕೂಡಿಸ್ಕೋಬೇಕು. 2 1 2 1 ಎಷ್ಟು? 3. 4ರಲ್ಲಿ 3 ಕಳೆದ್ರೆ 1. 8ರಲ್ಲಿ 3 ಕಳೆದ್ರೆ ಎಷ್ಟು? 5. ಹಾಗಿದ್ರೆ ಎಷ್ಟು ಸೇರಿಸ್ಬೇಕು ನಾವು? 5159. ನಾನು ಕೂಡಿಸಿದ್ ಕಳೆದಿದ್ದು ಗೊತ್ತಾಯ್ತಲ್ವಾ? 2 ತರ ಕಳಿತೀವಿ ನೋಡಿ. ಐ ವಿಲ್ ರಿಪೀಟ್ ಇಟ್ ಅಗೇನ್. 8421 3262 ಮೈನಸ್ 1ರಲ್ಲಿ 2 ಕಳೆಯೋಕ್ಕಾಗಲ್ಲ, ಇಲ್ಲಿಂದ 1 ಕ್ಯಾರಿ ತೊಗೊಂಡ್ರೆ 11 ಆಯಿತು. 11ರಲ್ಲಿ 2 ಕಳೆದ್ರೆ 9. ಸೊ ಇಲ್ಲಿಂದ 1 ತೊಗೊಂಡ್ರೆ ಇದು 1 ಆಗ್ಬಿಟ್ಟಿದೆ, 1 ಕಡಿಮೆ ಆಗಿದೆ, 1 ಆಗಿದೆ. ಮತ್ತೆ ಇಲ್ಲಿಂದ 1 ಕ್ಯಾರಿ ತೊಗೊಳ್ತೀವಿ, 11 ಆಗುತ್ತೆ. 11ರಲ್ಲಿ 6 ಕಳೆದ್ರೆ 5. ಮತ್ತೆ ಇಲ್ಲಿ 1 ತೊಗೊಂಡಿದ್ವಿ, 4ರಿಂದ 3 ಆಯಿತು. 3ರಲ್ಲಿ 2 ಕಳೆದ್ರೆ 1. 8ರಲ್ಲಿ 3 ಕಳೆದ್ರೆ 5. ನೋಡಿ, ಇಸ್ ದರ್ ಎನಿ ಚೇಂಜ್?
ನಾನು ಹೇಳಿರೋ ಮೆಥಡ್ ಆದರೂ ಯೂಸ್ ಮಾಡಿರಿ, ಈ ಮೆಥಡ್ ಆದರೂ ಯೂಸ್ ಮಾಡಿರಿ. ಓಕೆ, ನಿಮ್ಗೆ ಯಾವ ಮೆಥಡ್ ಯೂಸ್ ಮಾಡಿ ಉತ್ತರ ಕಂಡುಹಿಡಿಯೋಕ್ಕಾಗತ್ತೆ, ಡೂ ದ್ಯಾಟ್. ಅರ್ಥ ಆಯ್ತಾ? ಸೊ ಎಷ್ಟು ಸೇರಿಸ್ಬೇಕಾಗಿದೆ ನಾವು? 5150. ಈಗ ನಾವು ಮಾಡಿರೋ ಲೆಕ್ಕ ಸರಿ ಇದೆಯಾ ತಪ್ಪಿದೆಯಾ ನೋಡೋಣವಾ? 3262 ಪ್ಲಸ್ 5159 ಕೂಡ್ಸ್ ನೋಡಿದ್ರೆ ಎಷ್ಟು ಬರಬೇಕು? ಎಸ್, 9211 ಕ್ಯಾರಿ 1 561 ಸಾರಿ 56 ಸಾರಿ 516 66 12 ಹೇಳಿ 22 4 5 3 8 ಸರಿ ಇದೆಯಾ? ಸೊ ವಾಟ್ ಇಸ್ ದ ಆನ್ಸರ್? ವೆರಿ ಸಿ. 5159 ಗೊತ್ತಾಯ್ತಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ತ್ರಿಭುಜದ ಹೆಸರನ್ನ ಹೇಳಿ. ಏನಮ್ಮ ಅಂಕಿತ ಅಂತ ಹೆಸರಿಟ್ಬಿಡೋಣ ಅದಕ್ಕೆ. ತ್ರಿಭುಜಕ್ಕೆ ಅಂಕಿತ ಅಂತ ಹೇಳೋಣ. ಓಕೆ, ತ್ರಿಭುಜಗಳಲ್ಲಿ ಎಷ್ಟು ವಿಧಗಳಿದೆ? ತ್ರಿಭುಜಗಳಲ್ಲಿ ನಿಮ್ಗೆ ಯಾವ ತ್ರಿಭುಜಗಳು ಗೊತ್ತಿದೆ ಹೇಳಿ ನೋಡೋಣ. ಲಂಬಕೋನ ತ್ರಿಭುಜ, ಲಘುಕೋನ ತ್ರಿಭುಜ. ಓಕೆ, ಫಸ್ಟ್ ಕೇಳಿ, ತ್ರಿಭುಜ ಅಂದ್ರೆ ಏನಪ್ಪ? ತ್ರಿಭುಜ ಅಂದ್ರೆ ಏನು? ಅಥವಾ ಚೌಕ ಅಂದ್ರೆ ಏನು? ಚೌಕಕ್ಕೆ ನಾವು ಚತುರ್ಭುಜ ಅಂತಾನು ಕರಿತೀವಿ. ಓಕೆ, 3 ಭುಜವನ್ನ ಹೊಂದಿರುವ ಆಕೃತಿಯೇ ತ್ರಿಭುಜ. ಅಥವಾ ತ್ರಿಭುಜಕ್ಕೆ ಇನ್ನೊಂದು ಹೆಸರು ಏನು ಹೇಳ್ತೀವಿ ನಾವು? ಕೋನ ಅಂತಾನೆ ಹೇಳ್ತೀವಲ್ವಾ? ತ್ರಿಕೋನ ಅಂತ ಹೇಳ್ತೀವಲ್ಲ. ಸೊ ತ್ರಿಕೋನದಲ್ಲಿ ಎಷ್ಟು ಕೋನಗಳಿರುತ್ತೆ? 3 ಅಂದ್ರೆ ಎಷ್ಟು? ತ್ರಿಕೋನದಲ್ಲಿ 3 ಕೋನ ಇರುತ್ತೆ, ಅದಕ್ಕೆ ತ್ರಿಕೋನ ಅಂತೀವಿ. ಅಥವಾ 3 ಭುಜ ಇರುತ್ತೆ, ಅದಕ್ಕೆ ಏನಂತೀವಿ? ಅದಕ್ಕೆ ಭುಜ ಅಂತ ಕರಿತೀವಿ. ಓಕೆನಾ? ರೈಟ್. ಇಲ್ಲಿ ಕೇಳಿರೋ ಪ್ರಶ್ನೆ ಏನಂದ್ರೆ ಆ ತ್ರಿಭುಜದ ಹೆಸರೇನು ಅಂತ ಕೇಳಿದ್ದಾರೆ. ಮಕ್ಕಳೇ ನೋಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕೆಲವೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಈಸಿಯಾಗಿ ಉತ್ತರ ಹಾಕಬಹುದು. ನೋಡಿ, ಇದೇನಪ್ಪ? ತ್ರಿಭುಜ. ಇದು ಒಂದು ಭುಜ. ಇದು ಉದಾಹರಣೆ ABC. AB ಒಂದು ಭುಜ, BC ಒಂದು ಭುಜ, AC ಮತ್ತೊಂದು ಭುಜ. ಎಷ್ಟಿದಾವೆ ಭುಜಗಳು? ಅರ್ಥ ಆಯ್ತಾ? ಇದು ಒಂದು ಕೋನ, ಇದು ಒಂದು ಕೋನ, ಇದು ಒಂದು ಕೋನ. ಎಷ್ಟಿದಾವೆ ಕೋನಗಳು? ಅದಕ್ಕೆ ತ್ರಿಭುಜ ಅಂತಾದ್ರೂ ಕರಿತೀವಿ, ತ್ರಿಕೋನ ಅಂತಾದ್ರೂ ಕರಿತೀವಿ. ಅರ್ಥ ಆಗ್ತಿದ್ಯಾ? 4 ಇರ್ತಾವಲ್ಲ, ಅದಕ್ಕೆ ಚತುರ್ಭುಜ ಅಂತ ಕರಿತೀವಿ. ಚತುರ್ಭುಜ ಏನಂತ ಕರಿತೀವಿ? ಇಂಗ್ಲಿಷ್ ಅಲ್ಲಿ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇದಕ್ಕೆ ಟ್ರೈಆಂಗಲ್. ಟ್ರೈ ಅಂದ್ರೆ 3, ಆಂಗಲ್ ಅಂದ್ರೆ ಕೋನ. ಕೋನ ಅಂದ್ರೆ ಗೊತ್ತಲ್ಲ, 2 ರೇಖೆಗಳ ನಡುವಿನ ಅಂತರನ ಕೋನ ಅಂತ ಹೇಳ್ತೀವಿ. ನಾನು ಕೋನದ ಪ್ರಶ್ನೆ ಬಂದ್ರೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ರೈಟ್. ಈಗ ನೋಡಿ, ಈ ಬಾಹು, ಈ ಬಾಹು, ಈ ಬಾಹು 3 ಸಮ ಇದ್ರೆ ಈ ತರ ಲೈನ್ ಹಾಕಿದ್ರೆ, ಒಂದು ಲೈನ್, ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್ ಹಾಕಿದ್ರೆ ಇದು ಎಷ್ಟು ಉದ್ದ ಇದೆ, ಇದು ಅಷ್ಟೇ ಉದ್ದ ಇದೆ, ಇದು ಅಷ್ಟೇ ಉದ್ದ. 3 ಸೇಮ್ ಅದಾವಿಲ್ಲ? 3 ಸೇಮ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸಮಬಾಹು ತ್ರಿಭುಜ. ಅರ್ಥ ಆಯ್ತಾ? ವಾಟ್ ವಿ ಕಾಲ್ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ. ರೈಟ್. ಈಗ ನೋಡಿ, ನಾನು ಇನ್ನೊಂದು ತ್ರಿಭುಜ ಬರೀತೇನೆ. ಓಕೆ, ಇಲ್ಲಿ ಈ ಬಾಹು ಸಮ ಇದೆ, ಇದು ಸಮ ಇಲ್ಲ. ಇಲ್ಲಿ 2 ಗೆರೆ ಹಾಕಿದ್ದೀನಿ, ಇಲ್ಲಿ 2 ಗೆರೆ ಹಾಕಿದ್ದೀನಲ್ವಾ? ಇಲ್ಲಿ 2 ಗೆರೆ, ಇಲ್ಲಿ 2 ಗೆರೆ ಅಂದ್ರೆ ಇದು ಸಮ ಇದೆ ಅಂತ ಅರ್ಥ. ಕೆಳಗಡೆ ಸಮ ಇಲ್ಲ. ಎಷ್ಟು ಬಾಹುಗಳು ಸಮ ಇದೆ? ಅದಕ್ಕೆ ಇದರ ಹೆಸರು ಏನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ. ವಾಟ್ ವಿ ಕಾಲ್? ಸಮದ್ವಿಬಾಹು ತ್ರಿಭುಜ. ಅರ್ಥ ಆಯ್ತಾ? ಈಗ ಯಾವ ಬಾಹು ಸಮ ಇಲ್ಲ ಅನ್ಕೊಳ್ಳಿ, ಆಯ್ತಾ? ತ್ರಿಭುಜ ಸ್ವಲ್ಪ ಸೊಟ್ಟಪಟ್ಟ ಆಯ್ತಲ್ಲ. ರೈಟ್. ಫೈನ್. ಇದು ಸಮ ಇಲ್ಲ, ಇದಕ್ಕೆ ಇದು ಸಮ ಇಲ್ಲ, ಇದಕ್ಕೆ ಇದು ಸಮ ಇಲ್ಲ. ನೋಡಿ, ಇಲ್ಲಿ 1 ಗೆರೆ, ಇಲ್ಲಿ 2 ಗೆರೆ, ಇಲ್ಲಿ 3 ಗೆರೆ ಅಂದ್ರೆ ಯಾವ್ದಕ್ಕೆ ಯಾವುದು ಸಮ ಇಲ್ಲ ಅಂತ ಅರ್ಥ. ಇದಕ್ಕೆ ಏನಂತ ಕರಿತೀವಿ? ಎನಿಬಡಿ? ಅಸಮ. ವೆರಿ ಗುಡ್. ಅಸಮ ಬಾಹು. ಅಸಮ ಅಂದ್ರೆ ಸಮ ಇಲ್ಲ. ಸಮ ಅಸಮ ಬಾಹು ತ್ರಿಭುಜ. ಅರ್ಥ ಆಯ್ತಾ ಮಕ್ಕಳ? ಇದು ಬಾಹುಗಳ ಆಧಾರದ ಮೇಲೆ. ಕೊಟ್ಟೆ. ಇನ್ನೊಂದು ಆಧಾರ ಇದೆ. ಇನ್ನೊಂದು ಆಧಾರ ಯಾವುದಿದೆ ಅಂದ್ರೆ ನೋಡಿ, ಇಲ್ಲೇ ಬರೀಲಾ? ಓಕೆ, ಕೋನಗಳ ಆಧಾರದ ಮೇಲೆ. ನೋಡಿ, ಯಾವುದ್ರ ಮೇಲೆ? ಕೋನಗಳ ಆಧಾರದ ಮೇಲೆ. ನೋಡಿ, ಇದರಲ್ಲಿ ಒಂದು ಲಂಬಕೋನ ಇದೆ.
ಲಂಬಕೋನ ಅಂದ್ರೆ ಎಷ್ಟಕ್ಕೆ ಸಮ ಅಂತ ಅರ್ಥ. ಲಂಬಕೋನಕ್ಕೆ ಸಮಕೋನ ಅಂತಾನು ಕರಿತೀವಿ, ಜ್ಞಾಪಕ ಇಟ್ಕೊಳ್ಳಿ. ಲಂಬಕೋನಕ್ಕೆ ಇನ್ನೊಂದು ಹೆಸರೇನು? 90 ಡಿಗ್ರಿ ಇತ್ತಪ್ಪ, ಈ ತರ ಹಾಕಿದ್ರೆ ಅದರ ಅರ್ಥ ಏನು, ಎಷ್ಟಿದೆ ಅಂತ ಅರ್ಥ? 90. ಇದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ, ಯಾಕಂದ್ರೆ ಒಂದು ಲಂಬಕೋನ ಇದೆ, ಅಥವಾ ಸಮಕೋನ ತ್ರಿಭುಜ. ಆಮೇಲೆ ಇನ್ನೊಂದು ಗೊತ್ತಿರಲ್ಲ ನಿಮ್ಗೆ, ತ್ರಿಭುಜದಲ್ಲಿರ್ತಕ್ಕಂಥ 3 ಕೋನಗಳನ್ನ ಸೇರಿಸಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 180 ಡಿಗ್ರಿ. ಇದು 90 ಡಿಗ್ರಿ ಇದೆ ಅನ್ಕೊಳ್ರಿ, ಹಾಗಾದ್ರೆ ಇದು ಎಷ್ಟಿರ್ಬೋದು? ಇದು 40 ಇರ್ಬೋದು. ಇದು ಎಷ್ಟಿರ್ಬೋದು? 90, 40, 130. ಉಳಿದಿರೋದೆಷ್ಟು? 50. ಇದೆಷ್ಟಿರುತ್ತೆ? 50. 3 ಸೇರಿಸಿದ್ರೆ ಎಷ್ಟಾಗಬೇಕು? 180. 180ಕ್ಕಿಂತ ಜಾಸ್ತಿನೂ ಆಗಲ್ಲ, 180ಕ್ಕಿಂತ ಕಡಿಮೆನೂ ಆಗಲ್ಲ. ಸೊ ಹಾಗಾದ್ರೆ ಈ ಕೋನದ ಹೆಸರೇನು? ಲಂಬಕೋನ. ಯಾಕೆ? ಇದರಲ್ಲಿ ಲಂಬಕೋನ ಇದೆ. ಇಲ್ಲಿ ನೋಡಿ, ಇದು 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 ಇವು 3 ಲಘುಕೋನ. ಇದು ಎಷ್ಟಿದೆಯಪ್ಪ? ಇದು 40 ಇದೆ. ಓಕೆ, ಸ್ವಲ್ಪ ದೊಡ್ಡದೇ ಬರೀತೀನಿ. ಓಕೆ, ಇಲ್ಲ ಪ್ರಾಬ್ಲಮ್ ಏನಾಯ್ತು, ಅದು ಅಳಗ್ಸೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಇದಾ? ಟೂಲ್ಸ್ ಅಲ್ಲ, ಏನಾಗುತ್ತೆ? ಎಂಟಿ ಬೋರ್ಡ್ ಬರುತ್ತಾ? ಓಕೆ, ಇದು ಎರೇಸರ್ ಸೆಲೆಕ್ಟ್ ಮಾಡಿದಾಗ ದೊಡ್ಡದು ಬರ್ತಾ ಇದೆ ಎರೇಸರ್. ಹಾಂ, ಓಕೆ. ಮಕ್ಕಳ, ಈಗ ನಾನು ಬಾಹುಗಳ ಆಧಾರದ ಮೇಲೆ ಹೇಳಿದ್ನಲ್ಲ, ಎಲ್ಲ ಬಾಹು ಸೇಮ್ ಇದ್ರೆ ಯಾವ ಎಂಥ ತ್ರಿಭುಜ ಅದು? ಸಮಬಾಹು. ಅದೇ ಬಾಹುಗಳು ಸಮ ಇಲ್ಲ ಅಂದ್ರೆ ಅಸಮ. 2 ಬಾಹು ಸಮ ಇದ್ರೆ ಸಮದ್ವಿಬಾಹು. ಈ ಕೋನಗಳ ಆಧಾರದ ಮೇಲೆ ನೋಡೋಣ. ಎಸ್, ಇಲ್ಲಿ ನೋಡಿ, ಕೋನಗಳ ಆಧಾರದ ಮೇಲೆ ತ್ರಿಭುಜಗಳು ಯಾವ ತರ ಇರುತ್ತಂದ್ರೆ, ಓಕೆ, ಕೋನಗಳ ಆಧಾರದ ಮೇಲೆ ನೋಡಿ, ಇದು ಒಂದು ತ್ರಿಭುಜ, ಇದು 60 ಡಿಗ್ರಿ, ಇದು 50, 60, 50 ಎಷ್ಟು? 110. ಉಳಿದಿರೋದೆಷ್ಟು? 70. 3 ಸೇರಿದ್ರೆ ಎಷ್ಟಾಗಬೇಕು? 180. ಇಲ್ಲೆಲ್ಲ ಲಘು ಕೋನಗಳಲ್ವಾ? ಲಘು ಕೋನ ಅಂದ್ರೆ 90ಕ್ಕಿಂತ ಕಡಿಮೆ. ಅರ್ಥ ಆಯ್ತಾ? 90ಕ್ಕಿಂತ ಕಡಿಮೆ ಇದ್ರೆ ಲಘು ಕೋನ. ಅದಕ್ಕೆ ಇದನ್ನೇನಂತ ಕರಿತೀವಿ ನಾವು? ಲಘು ಕೋನ ತ್ರಿಭುಜ. ಲಘು ಕೋನ ತ್ರಿಭುಜ. ಓಕೆ, ಅದೇ ಈ ಕೋನಗಳಲ್ಲಿ ಯಾವುದೋ ಒಂದು ಲಂಬಕೋನ ಇದ್ರೆ, ಲಂಬಕೋನದ ಎಷ್ಟಕ್ಕೆ ಸಮ? 90. ಇದು 30 ಇರ್ಬೋದು. ಇದೆಷ್ಟಿರುತ್ತೆ? ಯಾರು ಹೇಳ್ತೀರಾ? 90, 30, 120. ಇನ್ನು ಎಷ್ಟು ಉಳಿದಿದೆ? ಟೋಟಲ್ 180 ಆಗಬೇಕು. ಇನ್ನೆಷ್ಟು ಸೇರಿಸ್ಬೇಕು? 60. ಅರ್ಥ ಆಯ್ತಾ? ವೆರಿ ಗುಡ್. ಓಕೆ, ಲಂಬಕೋನ, ಒಂದು ಲಂಬಕೋನ ಆಯ್ತು, ಅದಕ್ಕೇನಂತ ಕರಿತೀವಿ? ಲಂಬಕೋನ ತ್ರಿಭುಜ. ಓಕೆನಾ? ರೈಟ್. ಸೊ ಈಗ ಇಲ್ಲೊಂದು ಕೋನ ಬರೀತೀನಿ ನೋಡ್ರಿ. ನಾನು ಕೋನ ಸೊಟ್ಟಾಗೈತಲ್ಲ, ಕೋನ ಸೊಟ್ಟಾಗಿಲ್ಲ, ಗೆರೆ ಸೊಟ್ಟಾಗಿದೆ. ಫೈನ್. ಆಯ್ತಾ? ಇದು 130 ಡಿಗ್ರಿ ಅನ್ಕೊಳ್ಳೋಣ. 90ಕ್ಕಿಂತ ಜಾಸ್ತಿ 180 ಡಿಗ್ರಿಗಿಂತ ಕಮ್ಮಿ ಇದ್ರೆ ಯಾವ ಕೋನ? ವಿಶಾಲ ಕೋನ, ಆಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಇದು ಒಂದು 30 ಇದೆ. 130, 30 ಎಷ್ಟಾಯ್ತು? 100. ಇನ್ನು ಉಳಿದಿದೆ ಎಷ್ಟು? 20. ಸೊ ವಿಶಾಲ ಕೋನ, ಒಂದು ವಿಶಾಲ ಕೋನ ಇತ್ತಪ್ಪ ಅಂದ್ರೆ ಅದನ್ನೇಂತ ಕರಿತೀವಿ ನಾವು? ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜ. ಕ್ಲಿಯರ್? ನೋಡಿ ಮಕ್ಕಳ, ಸೊ ಹಾಗಿದ್ರೆ ಈಗ ಪ್ರಶ್ನೆಗೆ ಹೋಗೋಣ ನಾವು. ಅರ್ಥ ಆಯ್ತಾ? ಲಘು ಕೋನ ಇದ್ರೆ ಲಘು ಕೋನ ತ್ರಿಭುಜ, ಲಂಬ ಕೋನ ಇದ್ರೆ ಲಂಬ ಕೋನ ತ್ರಿಭುಜ, ವಿಶಾಲ ಕೋನ ಇದ್ರೆ ವಿಶಾಲ ಕೋನ ತ್ರಿಭುಜ. ಅರ್ಥ ಆಯ್ತಾ? ಎಸ್. ನಾವು ಸಿ ಮೇಲೋ ರೈಟ್. ಎಲ್ಲೋಯ್ತಿದು? ಓ, ನಮ್ಮ ಪ್ರಶ್ನೆ ಎಷ್ಟನೇದಿತ್ತಲ್ಲ? 46. ಎಲ್ಲಿದೆ 46? ಓಕೆ, ರೈಟ್. 46 ಈ ತ್ರಿಭುಜವನ್ನು ತಿಳಿಸಿ. ಓಕೆ, ಇದನ್ನ ರಬ್ ಮಾಡ್ಕೊಳ್ಳೋಣ.
ನೋಡಿ ಮಕ್ಕಳ ಇಲ್ಲಿ ವೆರ್ ಇಸ್ ಅ ಕ್ವಶನ್. ಈ ತ್ರಿಭುಜವನ್ನು ತಿಳಿಸಿ. ನೋಡಿ ಈ ಡಬಲ್ ಲೈನ್ ಹಾಕಿದ್ರೆ ಈ ಗೆರೆ ಈ ಗೆರೆ ಈ ಗೆರೆ ಸಮ ಇದೆ ಅಂತ ಅರ್ಥ ಅಲ್ವಾ? ಅಂದ್ರೆ ಮೂರು ಬಾಹುಗಳು ಸಮ ಇದೆ. ಮೂರು ಬಾಹು ಸಮ ಇದ್ರೆ ಯಾವುದು? ಎಸ್, ಸಮಬಾಹು ತ್ರಿಭುಜ. ಅಸಮಬಾಹು ತಪ್ಪು, ಲಂಬಕೋನ ತ್ರಿಭುಜ ತಪ್ಪು, ಸಮದ್ವಿಬಾಹು ತಪ್ಪು. ಕ್ಲಿಯರ್? ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಅಗೇನ್ ದಶಮಾಂಶ. ಆಗ್ಲೇ ಸಂಕಲನ ಮಾಡಿದ್ವಿ, ಇಲ್ಲಿ ಏನಿದೆ? ವ್ಯವಕಲನ ಇದೆ. ಮಾಡಿ ನೋಡೋಣವಾ? ಯಾ, ವಿಲ್ ರಬ್ ಇಟ್. Eraser, where is eraser? Okay. ಬೋರ್ಡ್ಗೂ ಹೊಟ್ಟೆ ಹಸಿದಿದೆ ಅನ್ಸುತ್ತೆ ನೋಡಿ, ಅದಕ್ಕೆ ಮಾತು ಕೇಳ್ತಾ ಇದೆ ಅಲ್ವಾ? ಹೋಗಲ್ಲ ಹೋಗಲ್ಲ ಅಂತ ಹೇಳ್ತೀವಿ. ರೈಟ್, ಓಕೆ. ಏನು ಹೇಳ್ತಿದ್ದೆ ನಾನು? 47. ನೋಡಿ ಸಿಂಪಲ್ ಆಗಿದೆ, ನಿಮ್ಗೆ ಗೊತ್ತಿದೆ ಅಲ್ವಾ? 3700 ಹೇಳಿ 61.08 ಮೈನಸ್ 2437. ಸೊ ಸೇಮ್ ಇದೆ ಸ್ಥಾನಗಳು, ನೇರವಾಗಿ ಬರ್ಕೋ. 2437.24 47 ಮೈನಸ್ ಮಾಡಿ 8ರಲ್ಲಿ 4 ಕಳೆದ್ರೆ 4, 0ರಲ್ಲಿ 2 ಕಳೆಯೋಕ್ಕಾಗಲ್ಲ, 1 ತಗೊಳ್ಳಿ, 10ರಲ್ಲಿ 2 ಕಳೆದ್ರೆ 8 ಬಿಂದು 1 ಕೊಟ್ಟಾದರೂ ಕೊಡಿ ಅಥವಾ ಅದು 1 ಇಲ್ಲಾದರೂ ಅನ್ಕೊಳ್ಳಿ, ವಾಟ್ ಎವರ್. ಈಗ 1 ಕ್ಯಾರಿ ತೊಗೊಂಡಿದ್ವಲ್ಲ, ಸೊ ಇಲ್ಲಿ 1 ನಾನು ಕೈಲೇ ವಾಪಸ್ ಕೊಡ್ತೀನಿ. 7 1 ಎಷ್ಟಾಯಿತು? 8. 1ರಲ್ಲಿ 8 ಕಳೆಯೋಕ್ಕಾಗತ್ತಾ? ಇಲ್ಲಿಂದ 1 ಕ್ಯಾರಿ ತೊಗೊಂಡ್ರೆ ಎಷ್ಟಾಯ್ತು? 11. 11ರಲ್ಲಿ 8 ಕಳೆದ್ರೆ 3. 1ನ್ನು ತೊಗೊಂಡಿದ್ವಿ, 1ನ್ನು ವಾಪಸ್ ಮಾಡಿಸ್ಬಿಡೋಣ. 3 1 ಎಷ್ಟಾಯ್ತು? 4. 6ರಲ್ಲಿ 4 ಕಳೆದ್ರೆ 2. 7ರಲ್ಲಿ 4 ಕಳೆದ್ರೆ 3ರಲ್ಲಿ 2 ಕಳೆದ್ರೆ 1323.84. ಆನ್ಸರ್ ಇದೆ. ಎಸ್. 48ನೇ ಪ್ರಶ್ನೆ ನೋಡೋಣವಾ? 48ನೇ ಪ್ರಶ್ನೆ ಯಾರಾದರೂ ಓದ್ತೀರಿ? ಪೂಜಾ ಓದಮ್ಮ, ಬೇಗ ಓದು, ಜೋರಾಗಿ ಓದು. ವೆರಿ ಗುಡ್. ಸೊ ಕ್ವಶನ್ ಏನಂತ ಇದೆ? ಒಂದು ಆಯತಾಕಾರದ, ಕೂತ್ಕೋ, ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 180 ಮೀಟರ್ ಮತ್ತು 110 ಮೀಟರ್ ಆದರೆ ಅದರ ಸುತ್ತಳತೆ. ನೋಡಿ ಮಕ್ಕಳ, ಆಯತ ಅಂದ್ರೆ ಹೆಂಗಿರುತ್ತೆ? ಇದು ಆಯತ, ಅಗಲವಾಗಿರುತ್ತೆ ಆಯ್ತಾ? ರೈಟ್. ನೋಡ್ರಿ, ಇದನ್ನ ನಾವೇನಂತ ಕರಿತೀವಿ? ಉದ್ದ. ಇದನ್ನೇನಂತ ಕರಿತೀವಿ? ಅಗಲ. ಅಗಲ ಅಗಲ ಸೇಮ್ ಇರುತ್ತೆ, ಉದ್ದ ಉದ್ದ ಸೇಮ್. ಆಯತದಲ್ಲಿ 2 ಬಾಹುಗಳು ಸೇಮ್ ಇರುತ್ತೆ, ಅರ್ಥ ಆಯ್ತಾ? ಚೌಕದಲ್ಲಿ ಎಲ್ಲ ಬಾಹುಗಳು ಸೇಮ್ ಇರುತ್ತೆ. ನೋಡ್ರಿ, ಚೌಕ ಅಂದ್ರೆ ಎಲ್ಲ ಬಾಹುಗಳು ಸೇಮ್ ಇರುತ್ತೆ. ಇದು ಎಷ್ಟಿರುತ್ತೆ? ಇದು ಅಷ್ಟೇ ಇರುತ್ತೆ, ಇದು ಅಷ್ಟೇ ಇರುತ್ತೆ. ಆಯತದಲ್ಲಿ ನೋಡಿ, ಈ ಬಾಹು ಸೇಮ್ ಇರುತ್ತೆ, ಈ ಬಾಹು ಸೇಮ್. ಅರ್ಥ ಆಯ್ತಾ? 1 ಲೈನ್ ಹಾಕಿನಿ, ಅಲ್ಲಿ 1 ಲೈನ್ ಹಾಕಿರ್ತಾನೆ, ಇಲ್ಲಿ 2 ಲೈನ್, ಇಲ್ಲಿ 2 ಲೈನ್. ಸೊ ಈಗ ಅವ್ರೇನು ಕೊಟ್ಟರು ನಮಗೆ? ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಎಷ್ಟಿದೆಯಪ್ಪ? 180 ಮೀಟರ ಸೆಂಟಿಮೀಟರ್ ಮೀಟರ್. ಅಗಲ ಎಷ್ಟಿದೆ? ಎಸ್, ಅಗಲ ಎಷ್ಟಿದೆ? 110 ದೀರ್ಘ ಬರೆದ್ರೇನು? ಮೀಟರ್. ಗಾಟ್ ಇಟ್? ಸೊ ಈಗ ಎಷ್ಟು ಉದ್ದ ಇದಾವೆ? ಇದು ಉದ್ದ, ಇದು ಉದ್ದ. ಸುತ್ತಳತೆ ಅಂದ್ರೆ ಏನು? ಬೌಂಡ್ರಿ. ನೋಡಿ ಮಕ್ಕಳ, ಇದು ಆಯ್ತಾ ಅನ್ಕೊಳ್ಳಿ. ಈ ಒಳಗಡೆ ಇರೋ ಜಾಗನ ನಾವು ವಿಸ್ತೀರ್ಣ ಅಥವಾ ಪ್ರದೇಶ ಅಥವಾ ಕ್ಷೇತ್ರ ಅಂತ ಕರಿತೀವಿ. ಈ ಬೌಂಡ್ರಿ ಐತಲ್ಲ, ಇಲ್ಲಿ ದಪ್ಪ ಲೈನ್ ಐತಲ್ಲ, ಇದನ್ನ ಏನಂತ ಕರಿತೀವಿ? ಸುತ್ತಳತೆ. ಈಗ ನಿಮ್ಮ ಮನೆ ಕಾಂಪೌಂಡ್ ಐತಲ್ಲಪ್ಪ, ಅದು ಸುತ್ತಳತೆ ಅಂತ ಅರ್ಥ. ಮನೆ ಒಳಗಡೆ ಇರೋ ಜಾಗ ಏನಂತ ಕರಿತೀವಿ? ವಿಸ್ತೀರ್ಣ. ಈ ಒಳಗಡೆ ಇರೋದು ವಿಸ್ತೀರ್ಣ ಅಥವಾ ಏರಿಯಾ ಅಥವಾ ಪ್ರದೇಶ ಅಥವಾ ಕ್ಷೇತ್ರಫಲ. ಸುತ್ತ ಇರ್ತದಲ್ಲ, ಈಗ ಹೊಲಕ್ಕೆ ಬೇಲಿ ಹಾಕಿರ್ತೀವಲ್ಲ, ಅದನ್ನೇನಂತ ಕರಿತೀವಿ? ಸುತ್ತ. ಸುತ್ತಳತೆ ಅಂದ್ರೇನು? ಸುತ್ತ ಇರೋದಕ್ಕೆ ಸುತ್ತಳತೆ. ಒಳಗಿರೋದಕ್ಕೆ ಏನಂತ ಕರಿತೀವಿ? ಎಸ್. ಉದ್ದ ಎಷ್ಟಿದಾವೆ? ಇಲ್ಲೊಂದು ಉದ್ದ ಐತಿ, ಇಲ್ಲೊಂದು ಉದ್ದ ಐತಿ, ಇಲ್ಲೊಂದು ಅಗಲ ಐತಿ, ಇಲ್ಲೊಂದು ಅಗಲ ಐತಿ. ಈಗ ಸುತ್ತಳತೆ ಕಂಡಿಡಿಯೋಣ. ನೋಡ್ರಿ, ಯಾವ್ದು ಸುತ್ತಳತೆ ಕಂಡಿಡಿತಾ ಇದೀವಿ ನಾವು? ಆಯತದ ಸುತ್ತಳತೆ.
ಎರಡು ಉದ್ದ ಇದಾವಲ್ವಾ, ಉದ್ದ ಪ್ಲಸ್ ಉದ್ದ, ಉದ್ದ ಪ್ಲಸ್ ಆಗಲ್ಲ ಅಲ್ಲ, ಎಷ್ಟು ಉದ್ದ ಇದಾವೆ ಟೋಟಲ್? ಒಂದು ನಿಮಿಷ ನೋಡಿ, ಇಲ್ಲೊಂದು ಉದ್ದ ಐತೆ, ಇಲ್ಲೊಂದು ಉದ್ದ ಐತೆ, ಎರಡು ಉದ್ದ ಆಯ್ತಾ, ಇಲ್ಲೊಂದು ಅಗಲ ಇದೆ, ಇಲ್ಲೊಂದು ಅಗಲ ಇದೆ. ಅಗಲ ಪ್ಲಸ್ ಇಷ್ಟು ಉದ್ದ ಬರ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ಕೊಳ್ತೀವಿ, ಎಷ್ಟು ಉದ್ದ ಇದಾವೆ? ಎರಡು ಉದ್ದ ಇದೆ. ಎಷ್ಟು ಅಗಲ ಇದೆ? ಎರಡು ಅಗಲ. ನಾನೇನ್ ಮಾಡ್ತೀನಿ, ಎರಡು ಉದ್ದ ಪ್ಲಸ್ ಎರಡು ಅಗಲ ಅಂತ ಬರೀತೇನೆ. ಅರ್ಥ ಆಯ್ತಾ? ಎರಡು ಉದ್ದ ಪ್ಲಸ್ ಎರಡು ಅಗಲ. ಇನ್ನೂ ಚಿಕ್ಕದ್ ಮಾಡ್ಕೊಳ್ಳೋಣ ಇದನ್ನ. ಇಲ್ಲಿ ಎರಡಿದೆ, ಇಲ್ಲಿ ಎರಡಿದೆ ಅಲ್ವಾ, ಎರಡು ಆಚೆ ತಗೊಂಡ್ಬಿಡ್ರಿ. ಉದ್ದಕ್ಕೆ ನಾನು ಏನಂತ ಬರಿತೀನಿ, ಹೂ ಅಂತ ಬರಿತೀನಿ ಶಾರ್ಟ್ ಆಗಿ. ಅಗಲಕ್ಕೆ ಏನಂತ ಬರಿತೀನಿ, ಅ ಅಂತ ಬರಿತೀನಿ. ಓಕೆನಾ? ನೋಡ್ರಿ, ಈಗ ಕಂಡುಹಿಡಿಯೋಣವಾ? ಎರಡಿದೆ, ಉದ್ದ ಎಷ್ಟಿದೆಯಪ್ಪ ಹೇಳಿ ಯಾರಾದ್ರು? 180 ಮೀಟರ್. ಅಗಲ ಎಷ್ಟಿದೆ? 10. ಓಕೆ ಫೈನ್. ಇಲ್ಲಿ ನೋಡ್ರಿ, 180 110 ಸೇರಿಸಿದ್ರೆ ಎಷ್ಟಾಗುತ್ತೆ? 290. ಹೊರಗಡೆ ಏನಿದೆ? ಎರಡಿದೆ. ಈ ಆವರಣ ಬ್ರಾಕೆಟ್ ಇಂದ ಹೊರಗಡೆ ಇಲ್ಲಿ ಯಾವ ಚಿಹ್ನೆ ಇದೆ ಅಂತ ಅರ್ಥ? ಇಂಟು ಇದೆ ಅಂತ ಅರ್ಥ. ಇವೆರಡನ್ನು ಗುಣಾಕಾರ ಮಾಡಿ. 2 0 0 2 9 18 1 2 4 1 5. ಮೀಟರ್ ಅಲ್ಲಿ ಇದೆಯಾ ಸೆಂಟಿಮೀಟರ್ ಅಲ್ಲಿ ಇದೆಯಾ ಅಳತೆಗಳು? ಹಾಗಿದ್ರೆ ಸುತ್ತಳತೆ ಎಷ್ಟಾಯ್ತು? ಆನ್ಸರ್ ನೋಡಿ 500. ಗೊತ್ತಾಯ್ತಾ? ಯಾಕೆ ಸುತ್ತಳತೆ ಸೂತ್ರ ಎರಡು ಉದ್ದ ಪ್ಲಸ್ ಅಗಲ ಅಂತ ಗೊತ್ತಾಯ್ತಾ? ಎರಡು ಉದ್ದ ಇದಾವೆ, ಎರಡು ಅಗಲ ಇದಾವೆ. ನೀವು ಹಿಂಗೆ ಉದ್ದ ಬರ್ಕೊಂಡು ಮಾಡ್ತೀನಿ ಅಂದ್ರೂ ಮಾಡಿ, ಶಾರ್ಟ್ ಆಗಿ ಬರ್ಕೊಂಡು ಮಾಡ್ತೀನಿ ಅಂದ್ರೂ ಮಾಡಿ. ಇವಷ್ಟು ಲೆಕ್ಕ ಹಾಕಬೇಕು. ವಿಸ್ತೀರ್ಣ ಕೇಳಿದ್ರೆ ಏನು ಮಾಡ್ತಿದ್ವಿ? ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಮಾಡಿದ್ರೆ ಏನು ಸಿಗುತ್ತೆ? ವಿಸ್ತೀರ್ಣ. ಅವಾಗ ನೋಡ್ರಿ, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಬರುತ್ತೆ, ಚದರ ಮೀಟರ್ ಬರುತ್ತೆ. ಸುತ್ತಳತೆಯಲ್ಲಿ ಬರೀ ಮೀಟರ್ ಬರುತ್ತೆ. ಕ್ಲಿಯರಾ? ಚೌಕಕ್ಕೂ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಚೌಕದ ಸುತ್ತಳತೆ ತಗೊಂಡ್ರೆ ಏನಾಗ್ತದೆ ಮಕ್ಕಳ? ಎಷ್ಟು ಬಾಹು ಇದಾವಪ್ಪ ಚೌಕದಲ್ಲಿ? ನೋಡ್ರಿ, ಇದು ಒಂದು ಬಾಹು, ಇದು ಒಂದು ಬಾಹು, ಇದು ಒಂದು ಬಾಹು. ಈಗ ಇಲ್ಲಿ ಬರೀಲ್ಲ, ಚೌಕದ ಸುತ್ತಳತೆ, ಚೌಕದ ಸುತ್ತಳತೆ ನೋಡಿ. ಓಕೆ, ಇದನ್ನು ತೆಗೆದು ಬಿಡ್ತೇನೆ ಒಂದು ನಿಮಿಷ. ಮಕ್ಕಳ ನೋಡಿ, ಚೌಕದ ಸುತ್ತಳತೆ ಇಲ್ಲಿ ಬರೆಯೋಣವಾ? ರೈಟ್. ಎಷ್ಟು ಬಾಹು ಇದಾವಪ್ಪ? 1 2 3 4. ನಾನೇನು ಮಾಡ್ತೀನಿ, ಬಾಹು ಪ್ಲಸ್ ಬಾಹು ಪ್ಲಸ್ ಬಾಹು ಮತ್ತೆ ಪ್ಲಸ್ ಬಾಹು. ಎಷ್ಟು ಬಾಹು ಬರದೆ? 4. ಈಗ ಈ ಥರ ಬರೆಯೋ ಬದಲು 4 ಬಾಹು ಅಂತ ಬರೀಲ, ಇಷ್ಟೇ ಸುತ್ತಳತೆ. ವಿಸ್ತೀರ್ಣ ಬೇಕಂದ್ರೆ ಏನಾಗ್ತದೆ? ಬಾಹು ಇಂಟು ಚೌಕದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ. ಒಂದು ಬಾಹು ಇಂಟು, ನೋಡಿ ಶಾರ್ಟ್ ಆಗಿ ಹೆಂಗ್ ಬರ್ತೀವಿ, ಚೌ ವಿ. ಬಾಹು ಇಂಟು ಬಾಹು. ಅರ್ಥ ಆಯ್ತಾ? ಇಲ್ಲಿ ಚದರ ಮೀಟರ್ ಅಂತ ಬರುತ್ತೆ. ಮೀಟರ್ ಇದ್ರೆ ಮೀಟರು, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್. ಅದ್ರ ಹಿಂದ್ಗಡೆ ಏನಂತ ಬರುತ್ತೆ? ಚ. ಯಾಕಂದ್ರೆ ಮೀಟರ್ ಮೀಟರ್ನ ಗುಣಿಸ್ತೀವಿ, ಸೆಂಟಿಮೀಟರ್ ಸೆಂಟಿಮೀಟರ್ನ ಗುಣಿಸ್ತೀವಿ. ಆದ್ರೆ ಸುತ್ತಳತೆ ಆ ಥರ ಬರಲ್ಲ. ಸುತ್ತಳತೆ ಮೀಟರ್ ಇದ್ರೆ ಮೀಟರ್ ಬರುತ್ತೆ, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಬರುತ್ತೆ. ಅರ್ಥ ಆಯ್ತಾ? ಎಸ್. ಇಲ್ಲಿ ನೋಡಿ, ಬೇಕಿದ್ರೆ ನಾನು ಇದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಓಕೆ, ವಿಸ್ತೀರ್ಣ ಅಂದ್ರೆ ಒಳಗಿರೋದು, ಸುತ್ತ ಇರೋದು? ಸುತ್ತಳತೆ ಅಂದ್ರೆ ಚೌಕದಲ್ಲಿ ಎಷ್ಟು ಬಾಹುಗಳು ಸಮ ಇರ್ತವೆ? ಆಯತದಲ್ಲಿ ಎಸ್, ಎರಡು. ಉದ್ದ ಉದ್ದ ಸಮ ಇರ್ತವೆ, ಅಗಲ ಅಗಲ ಸಮ ಇರ್ತವೆ. ಈ ಉದಾಹರಣೆ ನಾವು ಈ ಆಯತ ಹಾಕೊಂಡಿದ್ವಲ್ಲ ಮಕ್ಕಳ, ಇದ್ರದ್ದು ಉದ್ದ ಎಷ್ಟಿತ್ತಪ್ಪ? 180 ಮೀಟರ್ ಐತಾ? ಅಗಲ ಎಷ್ಟಿದೆ? 110 ಮೀಟರ್ ಇದೆಯಾ? ಸುತ್ತಳತೆ ಎಷ್ಟು ಬಂತು ನಮಗೆ? 580 ಮೀಟರ್. ಈಗ ವಿಸ್ತೀರ್ಣ ಕಂಡುಹಿಡಿಯೋಣ. ವಿಸ್ತೀರ್ಣ ಅಂದ್ರೆ ಯಾವ ಜಾಗ? ಈ ಜಾಗನ ವಿಸ್ತೀರ್ಣ ಅಂತ ಕರಿತೀವಲ್ವಾ? ಸೊ ಆಯತದ ವಿಸ್ತೀರ್ಣ. ಆ ಅಂದ್ರೆ ಆಯತ, ವಿ ಅಂದ್ರೆ ವಿಸ್ತೀರ್ಣ. ಉದ್ದ ಇಂಟು ಅಗಲ. ಉದ್ದ ಎಷ್ಟಿದೆ? 180 ಮೀಟರ್. ಅಗಲ ಎಷ್ಟಿದೆ? 110 ಮೀಟರ್. ನೋಡಿ, 180 ಇಂಟು 110 ಗುಣಿಸನ್ವಾ? ನೋಡಿ, ಈಸಿಯಾಗಿ ಗುಣಿಸೋದು ಕಲೀರಿ. 0 ಇದೆ, 0 ಇದೆ, 2 0 ಬರೀರಿ. 11 ಟೇಬಲ್ಸ್ ಬರುತ್ತಲ್ಲ, 11 8 88, ಕ್ಯಾರಿ 1. 11 ಅಂದರೆ 11 2, ಸಾರಿ 11 1, 11 8 88, ಸರಿನಾ? ಕ್ಯಾರಿ ಎಷ್ಟು ಬಂತು? 8 ಬಂತು.
ಓಕೆ ನೋಡಿ, ಕ್ಯಾರಿ ಎಷ್ಟು ಬಂತು? 8 ಬಂತು. 11 ಒಂದ್ಲೆ 11, 11ಕ್ಕೆ 8 ಕೂಡಿಸಿದ್ರೆ 19. ಸೊ 19,800 ಮೀಟರ್ ಇಂಟು ಮೀಟರ್ ಏನಾಗ್ತದೆ? ಚದರ ಮೀಟರ್. ಇದನ್ನ ಶಾರ್ಟ್ ಆಗಿ ಹೆಂಗ್ ಬರೀತೀವಿ ನೋಡ್ರಿ, 19800 ಚ ಮೀ. ಇಂಗ್ಲಿಷ್ ಅಲ್ಲಾದ್ರೆ 19800 ಚದರಕ್ಕೆ ಇಂಗ್ಲಿಷಲ್ಲಿ ಸ್ಕ್ವಯರ್ ಅಂತ ಕರಿತೀವಿ, ಸ್ಕ್ವಯರ್ ಮೀಟರ್. ಅರ್ಥ ಆಯ್ತಾ? ಇದೇ ತರ ನೀವು ಚೌಕದ್ದು ಅಲ್ಲಿ ನೋಡಿ, ಚೌಕದ್ದು ಒಂದು ಬಾಹು 10 ಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇದು 10 ಇದ್ರೆ ಇದು ಎಷ್ಟಿರುತ್ತೆ? 10. ಇದು ಎಷ್ಟಿರುತ್ತೆ ಹೇಳಿ? ಇದು ಎಷ್ಟಿರುತ್ತೆ? ವೆರಿ ಗುಡ್. ಸೊ ಚೌಕದ ಸುತ್ತಳತೆ ಏನಾಗ್ತದೆ ಆಗಿದ್ರೆ? ಚೌಸು. ಚೌಸು, ಚೌಕದ ಸುತ್ತಳತೆ ನೋಡಿ ಇಲ್ಲಿ ಬರೆಯೋಣವಾ? ಚೌಕದ ಸುತ್ತಳತೆ. ಚೌಕದ ಸುತ್ತಳತೆ ಸೂತ್ರ ಏನು? 4 ಇಂಟು ಬಾಹು. ಎಷ್ಟಿದೆ ಮಕ್ಕಳ ಬಾಹು? ಬಾಹು ಎಷ್ಟಿದೆ? 10 ಮೀಟರ್. 4 ಇಂಟು 10 ಮೀಟರ್, ಸರಿನಾ? 4 ಆದ್ಮೇಲೆ 40 ಮೀಟರ್. ಒಂದೇ ಸಾರಿ ಇದೆ ಅಲ್ವಾ, ಅದಕ್ಕೆ ಒಂದೇ ಸಾರಿ ಬರುತ್ತೆ. ಅದೇ ಚೌಕದ ವಿಸ್ತೀರ್ಣ ಆಗಿದ್ರೆ ನೋಡಿ, ಚೌಕದ ವಿಸ್ತೀರ್ಣ ಆಗಿತ್ತಂದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಚೌಕದ ವಿಸ್ತೀರ್ಣ ಆಗಿತ್ತು ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? ಬಾಹು ಇಂಟು ಬಾಹು. ಆಗ ಏನಾಗುತ್ತೆ? 10 ಇಂಟು 10 ಮೀಟರ್ ಇಂಟು 10 ಮೀಟರ್, ಸರಿನಾ? 10 ಮೀಟರ್ ಇಂಟು 10 ಮೀಟರ್ ಎಷ್ಟಾಗುತ್ತೆ? 10 ಹತ್ತಲೆ 100 ಮೀಟರ್ ಇಂಟು ಮೀಟರ್ ಚದರ. ಅರ್ಥ ಆಯ್ತಾ? ವಿಸ್ತೀರ್ಣ ಆದ್ರೆ ಚದರ ಬರ್ತದೆ, ವಿಸ್ತೀರ್ಣ ಇಲ್ಲ ಅಂದ್ರೆ ಏನ್ ಬರ್ತದೆ? ಸುತ್ತಳತೆ ಆದ್ರೆ ಬರೀ ಮೀಟರ್ ಬರ್ತದೆ. ಸುತ್ತಳತೆ ಆದ್ರೆ, ವಿಸ್ತೀರ್ಣ ಆದ್ರೆ ಚದರ ಮೀಟರ್. ಅರ್ಥ ಆಯ್ತಾ? ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಚೌಕದ ಸುತ್ತಳತೆ 4 ಇಂಟು ಬಾಹು. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಆಯತದ ವಿಸ್ತೀರ್ಣ ಆಯತದ ಸುತ್ತಳತೆ ಉದ್ದ 2 ಇಂಟು ಉದ್ದ ಪ್ಲಸ್ ಅಗಲ. ನೋಡ್ರಿ ಮತ್ತೊಂದ್ಸರಿ ಹೇಳ್ತೀನಿ, ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಅರ್ಥ ಆಯ್ತಾ? ಚೌಕದ ಸುತ್ತಳತೆ 4 ಇಂಟು ಬಾಹು. ಸುತ್ತಳತೆ ಮುಗೀತು. ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ವಿಸ್ತೀರ್ಣನ ಯಾವ್ದ್ರಲ್ಲಿ ಬರಿತೀವಿ? ಚದರ. ಮೀಟರ್ ಇದ್ರೆ ಮೀಟರು, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್, ಕಿಲೋಮೀಟರ್ ಇದ್ರೆ ಕಿಲೋಮೀಟರ್. ಸುತ್ತಳತೆನ ಮೀಟರ್ ಇದ್ರೆ ಮೀಟರು, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್, ಕಿಲೋಮೀಟರ್ ಇದ್ರೆ ಕಿಲೋಮೀಟರ್. ಚದರ ಬರೋದು ಯಾವುದಕ್ಕೆ? ವಿಸ್ತೀರ್ಣಕ್ಕೆ. ಚದರ ಬರದೇ ಇರೋದು ಯಾವುದಕ್ಕೆ? ಸುತ್ತಳತೆ. ಅರ್ಥ ಆಯ್ತಾ? ಎಸ್. ನಾವು ಗೊತ್ತಾಗ್ತಿದ್ಯಾ? ಯಾ. ಸೊ ಎಷ್ಟನೇ ಪ್ರಶ್ನೆ ಆಗಿದ್ರೆ? 40. ಇನ್ನು 2 ಪ್ರಶ್ನೆ ಸಾಲ್ವ್ ಮಾಡೋಣ. ಯಾ. ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಉದ್ದ 12 ಮೀಟರ್ ಆದರೆ ಅದರ ವಿಸ್ತೀರ್ಣ. ಎಂತ ಕೊಠಡಿ ಇದು? ಚೌಕಾಕಾರದ ಕೊಠಡಿ. ಅರ್ಥ ಆಯ್ತಾ? ಎಂತ ಕೊಠಡಿ ಇದು? ಚೌಕ. ನೋಡಿ ಇಷ್ಟೊತ್ತರ ಹೇಳೋದಲ್ಲ, ಅದ್ರ ಮೇಲೆ ಬಂದಿದೆ ನೋಡ್ರಿ ಇದು ಕ್ವಶನ್. ಎಸ್. ಈಗ ಚೌಕದ ಒಂದು ಬಾಹು 12 ಮೀಟರ್ ಇದ್ರೆ ಉಳಿದ ಬಾಹುಗಳು ಎಷ್ಟಿರುತ್ತೆ? ಚೌಕದಲ್ಲಿ ಎಲ್ಲಾ ಬಾಹುಗಳು ಏನಾಗಿರುತ್ತೆ ಹೇಳಿ? ಸಮ ಇರುತ್ತಲ್ವಾ? ಈಗ ಒಂದು ಬಾಹು 12 ಮೀಟರ್ ಇದ್ರೆ ಉಳಿದ ಬಾಹುಗಳು ಎಷ್ಟಿರುತ್ತೆ? 12 ಇರುತ್ತೆ. ಅವ್ರು ಏನ್ ಕೇಳಿದಾರೆ? ಒಂದು ಬಾಹು ಕೊಟ್ಟಾರ, ವಿಸ್ತೀರ್ಣ ಕೇಳಿದಾರ, ಸುತ್ತಳತೆ ಕೇಳಿದಾರ? ವಿಸ್ತೀರ್ಣ ಕೇಳಾರಲ್ಲ. ಹಾಗಾದ್ರೆ ಚೌಕದ ವಿಸ್ತೀರ್ಣದ ಸೂತ್ರ ಏನು? ಚೌಕದ ವಿಸ್ತೀರ್ಣ ಸೂತ್ರ ಏನು? ನೋಡಿ, ಒಂದು ಚೌಕ ಇದೆ ಈ ತರ, ಅವರು ಒಂದು ಬಾಹು ಕೊಟ್ಟಿದ್ದಾರೆ. ಎಷ್ಟಿದೆ? 12 ಮೀಟರ್. ಹಾಗಿದ್ರೆ ಇದು ಎಷ್ಟಿರುತ್ತೆ? 12. ಇದು ಎಷ್ಟಿರುತ್ತೆ? ಇದು ಎಷ್ಟಿರುತ್ತೆ? 12 ಮೀಟರ್. ಸೊ ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸೂತ್ರ ಏನು? ಬಾಹು ಇಂಟು ಬಾಹು. ಎಷ್ಟಿದೆ ಬಾಹು? 12 ಮೀಟರ್ ಇದೆ ಇಂಟು 12 ಮೀಟರ್. 12ರ ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್ ಆಫ್ 12, 144 ಮೀಟರ್ ಇಂಟು ಮೀಟರ್ ಚದರ. ಆನ್ಸರ್ ಇದೆಯಾ ನೋಡಿ? ಎಸ್.
ಗೊತ್ತಾಯ್ತಾ ಮಕ್ಕಳ ಹೇಗೆ ಸಾಲ್ವ್ ಮಾಡೋದಂತ? ಚದರ ಮೀಟರ್ ಎಲ್ಲಿದೆ ಆಪ್ಷನ್? ಸಿ. ಆಪ್ಷನ್ ಡಿ ನೋಡಿ, ಚದರ ಮೀಟರ್ ಅಂತ ಬಂದಿದೆ. ಗೊತ್ತಾಯ್ತಾ? 50th, ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅಂಗಿ, ಶರ್ಟ್ ಅಂದ್ರೆ ಏನು? ಅಂಗಿ. ಎಷ್ಟು ಬಟ್ಟೆ ಬೇಕು? 2 ಮೀಟ್ರು 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ಗಳನ್ನ ಹೊಲಿಬೇಕಂದ್ರೆ ಎಷ್ಟು ಬೇಕು? ಹೊಲಿಯೋದಂದ್ರೆ ಸ್ಟಿಚ್ ಮಾಡೋದು. ಒಂದು ಶರ್ಟ್ಗೆ ಎಷ್ಟು ಬೇಕಪ್ಪ? 2 ಮೀಟ್ರು 80 ಸೆಂಟಿಮೀಟರ್. ಈಗ ನೀನು 1 ಪ್ಲೇಟ್ ಪಾನಿಪುರಿ ತಿಂದೆ ಅಂದರೆ 10 ರೂಪಾಯಿ ಬೇಕಾಗುತ್ತೆ. 10 ಪ್ಲೇಟ್ ಪಾನಿಪುರಿ ತಿಂದರೆ ಏನು ಮಾಡಿದ್ರಿ? ಇಲ್ಲೂ ಅದನ್ನೇ ಮಾಡಿ. ಒಂದು ಶರ್ಟ್ ಹೊಲಿಯೋಕ್ಕೆ ಎಷ್ಟು ಬೇಕು? 2 ಮೀಟ್ರು 80, 12 ಶರ್ಟ್ ಕೇಳಾರ? 12 ಶರ್ಟ್ 12ರಿಂದ ಗುಣಿಸ್ಬೇಕು. 1 ಸೆಂಟಿಮೀಟ್ರಿಗೆ ಎಷ್ಟು, ಸಾರಿ 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ ಮಕ್ಕಳ? 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಅದೇ ಥರ 1 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರು? 1000 ಮೀಟರ್. ಸೊ ನೀವು ಸ್ಕೇಲಲ್ಲಿ ಮೀಟ್ರಲ್ಲಿ ಅಳಿತೀರಾ ಸೆಂಟಿಮೀಟ್ರಲ್ಲಿ ಅಳಿತೀರಾ? ನಿಮ್ಮ ಸ್ಕೇಲ್ ಇರ್ತದಲ್ಲ ಜಾಮೆಟ್ರಿ ಬಾಕ್ಸಲ್ಲಿ, ಆ ಸ್ಕೇಲಲ್ಲಿ ಸೆಂಟಿಮೀಟ್ರಿಂದ ಅಳಿತೀರಾ ಮೀಟ್ರಿಂದ ಅಳಿತೀರಾ? ಸೆಂಟಿಮೀಟರ್. ನಿಮ್ಮ ಚಿಕ್ಕ ಸ್ಕೇಲ್ ಎಷ್ಟು ಸೆಂಟಿಮೀಟರ್ ಇರುತ್ತೆ? 15 ಸೆಂಟಿಮೀಟರ್. ಆ ಸೆಂಟಿಮೀಟರ್ ಮತ್ತೆ ಸಣ್ಣ ಸಣ್ಣ ಗೆರೆ ಇರ್ತದಲ್ಲ, ಅದಕ್ಕೆ ಮಿಲಿಮೀಟರ್ ಅಂತ ಕರಿತೀವಿ. ಗೊತ್ತಾಯ್ತಾ? ನೋಡಿ, ಉದ್ದ, ಉದ್ದದ್ದೊಂದು ಅರ್ಥ ಮಾಡ್ಕೊಳ್ಳಿ. ಉದ್ದದ ಮೂಲಮಾನ ಮೀಟರ್. ಉದ್ದನ ಯಾವ್ದ್ರಲ್ಲಿ ಹೇಳ್ತೀವಿ ನಾವು? ಮೀಟರ್. ಅರ್ಥ ಆಯ್ತಾ? ನೋಡಿ, ಮೀಟರ್ಗಿಂತ ಚಿಕ್ಕದು ಯಾವುದು? ಸೆಂಟಿಮೀಟರ್. ಮೀಟರ್ಗೆ ನಾನು ಬರೀ ಮೀ ಅಂತ ಬರೀತೀನಿ, ಮೀ ದೀರ್ಘ. ಅದಕ್ಕಿಂತ ಚಿಕ್ಕದು ಯಾವುದು? ಮಿಲಿಮೀಟರ್. ಮೀಟ್ರಿಗಿಂತ ದೊಡ್ಡದು ಯಾವುದು? ಕಿಲೋಮೀಟರ್. ಡೆಕಾಮೀಟರ್ ಇದೆ. ಡೆಕಾಮೀಟರ್ ಅಂದರೆ ಮೀಟರ್ನ 10 ಪಟ್ಟು, ಮೀಟರ್ನ 100 ಪಟ್ಟು ಹೆಕ್ಟೋಮೀಟರ್, ಕಿಲೋಮೀಟರ್ ಅಂದರೆ 1000 ಪಟ್ಟು. ಗೊತ್ತಾಯ್ತಾ? ಸೊ ಇಷ್ಟು ಗೊತ್ತಿರಲಿ. ಈಗ ಇಲ್ಲೇನು ಕೊಟ್ಟಿದ್ದಾರೆ? ಒಂದು ಶರ್ಟ್ ಹೊಲಿಯೋಕ್ಕೆ ಎಷ್ಟು ಬೇಕಪ್ಪ? 2 ಮೀಟರು 80 ಸೆಂಟಿಮೀಟರ್ ಬೇಕು. ಕರೆಕ್ಟಾ? ನಮ್ಗೆ ಎಷ್ಟು ಶರ್ಟ್ ಬೇಕು? 12 ಶರ್ಟ್. ಗುಣಾಕಾರ ಮಾಡಿ. ಅರ್ಥ ಆಯ್ತಾ? ನೋಡಿ, ಹಿಂಗೆ ಮಾಡಿದಾಗ ಕನ್ಫ್ಯೂಸ್ ಮಾಡ್ಕೊತೀರಿ ನೀವು. ಸೊ ಅದಕ್ಕೆ ಹೆಂಗೆ ಬರ್ಕೋಬೇಕು ಗೊತ್ತಾ? ಇದನ್ನ 2.80 ಮೀಟರ್ ಅಂತ ಬರ್ಕೊತೀವಿ. ಇಂಟು 12 ಮಾಡೋಣ. 12 ಸೊನ್ನೆಲೆ 0, 12 ಎಂಟ್ಲೆ ವೆರಿ ಗುಡ್. 96ಕ್ಕೆ 6 ಕೈಲ ಬಂತು 9, 12 ಎರಡ್ಲೆ 20, 24 9, 24 9 ಎಷ್ಟು? ಕೂಡ್ಸಿ ಹೇಳಿ ಪಟ್ಟ ಅಂತ. ವೆರಿ ಗುಡ್. 24 9 ಎಷ್ಟು? 33. 12 ಎಂಟ್ಲೆ 96 ಕೈಲ ಬಂತು 9, 12 24, 6 30, 33. ಸರಿನಾ? ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ? ಹಾಗಿದ್ರೆ ಈ ಕಡೆಯಿಂದ 1 ಸಂಖ್ಯೆ 2 ಸಂಖ್ಯೆ ಆದ್ಮೇಲೆ ಬಿಂದು ಕೊಡ್ಬೇಕು. ಇಲ್ಲೇನಿದೆ? ಮೀಟರ್. ಇದ್ರ ಮುಂದೆ ಏನು ಬರುತ್ತೆ? ಹಾಗಿದ್ರೆ ಎಷ್ಟು ಬಟ್ಟೆ ಬೇಕು ಮಕ್ಕಳ? 33 ಮೀಟರು ಮೇಲೆ 60 ಸೆಂಟಿಮೀಟರ್. ಈ ತರ ಆದ್ರೂ ಬರೀಬಹುದು. ಇಲ್ಲಾಂದ್ರೆ 33 ಮೀಟರ್ 60 ಸೆಂಟಿಮೀಟರ್. ಸೆಂಟಿಮೀಟರ್ಗೆ ಏನಂತ ಬರಿತೀವಿ ನಾವು? ಸೇಮಿ ಅಂತ ಬರಿತೀವಿ. ಸೆಂಟಿಮೀಟರ್ಗೆ ಏನಂತ ಬರಿತೀವಿ? ಸೇಮಿ. ಕ್ಲಿಯರಾ? ಆನ್ಸರ್ ಇದೆಯಾ ನೋಡಿ. 33 ಮೀಟರ್ 60 ಸೆಂಟಿಮೀಟರ್. ಗೊತ್ತಾಯ್ತಾ ಇಷ್ಟು? ಸೊ ಗಣಿತದಲ್ಲಿ ಏನು ಅಂದರೆ ನೀವು ಪ್ರಶ್ನೆನ ಸರಿಯಾಗಿ ಓದಬೇಕು. ಯಾವುದನ್ನ ಕೊಟ್ಟಿದ್ದಾರೆ? ಸೆಂಟಿಮೀಟರ್ ಕೊಟ್ಟಿದ್ದಾರೋ, ಮೀಟ್ರ್ ಕೊಟ್ಟಿದ್ದಾರೋ, ಕಿಲೋಮೀಟ್ರ್ ಕೊಟ್ಟಿದ್ದಾರೋ, ಗ್ರಾಮ್ ಕೊಟ್ಟಿದ್ದಾರೋ, ಕಿಲೋಗ್ರಾಮ್ ಕೊಟ್ಟಿದ್ದಾರೆ, ಇವುಗಳನ್ನ ಸರಿಯಾಗಿ ನೋಡಿ ಪ್ರಶ್ನೆನ ಸರಿಯಾಗಿ ಓದಿ ಬಿಡಿಸಿ ಸರಿ ಉತ್ತರನ ಹಾಕಬೇಕು. ಅರ್ಥ ಆಯ್ತಾ? ಎಸ್. ಸೊ ಅವರ್ ಕ್ವಶನ್ ಇಸ್ 51. 51 ಅಲ್ಲಿ ಏನಿದೆ ನೋಡ್ರಿ, ಮತ್ತೆ ದಶಮಾಂಶ ಗುಣಾಕಾರ ಇದೆ. ಸಿಂಪಲ್ ದಶಮಾಂಶ ಗುಣಾಕಾರ ಇದೆ. ನೋಡೋಣ ಏನು ಕೊಟ್ಟಿದ್ದಾರೆ ಹೇಳಿ. 324.1 ಇಂಟು 4.3. ಮಾಮೂಲಿ ಗುಣಾಕಾರ ಅಂದ್ರೆ ಬಿಂದು ಇಲ್ದಿರೋ ಗುಣಾಕಾರ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋಣ. ಹೇಳಮ್ಮ ನೀನು ಈ ಗುಣಾಕಾರ ಹೇಳ್ತೀಯಾ? 3 1 3, 3 4 12, 1 ಉಳಿತು. ಓಕೆ, 3 2 6 1 7, 3 3 9. ಬಿಡಿ ಸ್ಥಾನದಿಂದ ಗುಣಿಸಿದ್ವಲ್ಲ, ಸೊ ಬಿಡಿ ಸ್ಥಾನ ಕ್ಲೋಸ್ ಮಾಡೋಣವಾ? ಎಸ್. ಈಗ 10ರ ಸ್ಥಾನದಿಂದ ಗುಣಿಸ್ತಾ ಇದ್ದೀವಿ. 10ರ ಸ್ಥಾನದಲ್ಲಿರೋ ಅಂಕಿಯಿಂದ ಗುಣಿಸ್ತಾ ಇದ್ದೀವಿ, ಅದಕ್ಕೆ 10ರ ಸ್ಥಾನದಿಂದ ಬರ್ಕೋಬೇಕು.
ಯಾಕೆ ಪ್ಲಸ್ ಆಗ್ತೀವಿ ಗೊತ್ತಾಯ್ತಾ? ಈಗ ನಾವು ಗುಣಿಸ್ತಾ ಇರೋದು ಯಾವ ಸಂಖ್ಯೆಯಿಂದ? 4ರಿಂದ. 4 ಯಾವ ಸ್ಥಾನದಲ್ಲಿದೆ? ಯಾಸ್. 4 ಒಂದ್ಲೆ 4, 4 4 14, ಕ್ಯಾರಿ 1, 4 2 8 1 4 3 ಯಸ್ 3 4 2 6 7 6 13, ಕ್ಯಾರಿ 1 9 9 18 18 1 ಯಸ್ 19ಕ್ಕೆ ಕ್ಯಾರಿ 1 2 1 3 1. ಸೊ ಎಷ್ಟು ಆಗಿದ್ರೆ ಇಷ್ಟು ಬಂತಲ್ವಾ? ಈಗ ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಒಟ್ಟು ಕೂಡಿಸಿದ್ರೆ ಎಷ್ಟಾಗತ್ತೆ? 2 ಅಂಕಿ ಆದ್ಮೇಲೆ ಬಿಂದು ಹಾಕ್ಬೇಕು. ಯಾವ ಕಡೆಯಿಂದ? ಬಲಗಡೆಯಿಂದ ಎಡಗಡೆಗೆ. 1 ಅಂಕಿ 2 ಅಂಕಿ. ಕ್ಲಿಯರ್? ಆನ್ಸರ್ ಏನಾಗುತ್ತೆ? 1393 ಬಿಂದು 63. ನೋಡಿ 1393 ಬಿಂದು 63. ದಶಮಾಂಶ ಸಂಕಲನ ಮಾಡಿದ್ವಿ, ದಶಮಾಂಶ ವ್ಯವಕಲನ ಮಾಡಿದ್ದೀವಿ, ದಶಮಾಂಶ ಗುಣಾಕಾರಗಳನ್ನ ಮಾಡಿದ್ದೀವಿ. ಬಿಂದುಗಳನ್ನ ಸರಿಯಾಗಿ ಹಾಕಬೇಕು. ನಾವು ಸಂಕಲನ ಮತ್ತು ವ್ಯವಕಲನದಲ್ಲಿ ಬಿಂದು ಕೆಳಗಡೆ ಬಿಂದು ಬರಿತೀವಿ. ಗುಣಾಕಾರದಲ್ಲಿ ಬಿಂದು ಆದ್ಮೇಲೆ ಎಷ್ಟು ಅಂಕಿಗಳಿದೆ ಅನ್ನೋದನ್ನ ಕೂಡಿಸ್ಕೊಳ್ತೀವಿ. ಭಾಗಾಕಾರದಲ್ಲಿ ಏನು ಮಾಡ್ತೀವಿ ನೋಡಿ? ಭಾಗಾಕಾರ ಒಂದು ಮಾಡಿ ನೋಡೋಣ. ಇಲ್ಲಿ 4.2 ಓಕೆ, ಭಾಗಾಕಾರ 4 ಮಾಡೋಣವಾ? 4 ಬೇಡ, ಭಾಗಾಕಾರ ಎಷ್ಟು ತಗೊಳ್ಳೋಣ? 2 ತಗೊಳ್ಳೋಣ. ಅರ್ಥ ಆಯ್ತಾ? ಭಾಗಾಕಾರ 2. ಓಕೆ ನೋಡಿ, ಮಾಮೂಲಿ ಭಾಗಾಕಾರ ಅಂದ್ರೆ ನಾರ್ಮಲ್ ಭಾಗಾಕಾರ 2 2 4 0. 2 ಕೆಳಗಡೆ ತಗೊಳ್ಳೋಣವಾ? 2 1 2 2 ಕಳೆದ್ರೆ 0. ನೋಡ್ರಿ, ಇಲ್ಲಿ ಬಿಂದು ಆದ್ಮೇಲೆ ಹಾಗಾದ್ರೆ ಆನ್ಸರ್ ಏನ್ ಬರ್ಬೇಕು ಮಕ್ಕಳ? ನಮಗೆ 21 ಬರ್ಬೇಕಲ್ವಾ? ಭಾಗಲಬ್ಧ. ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಇಲ್ಲಿ ಬಿಂದು ಆದ್ಮೇಲೆ ಯಾವ್ದಾದ್ರು ಸಂಖ್ಯೆ ಇದೆಯಾ? ಹಾಗಿದ್ರೆ 1 ಮೈನಸ್ 0. 1 ಸಂಖ್ಯೆ ಆದ್ಮೇಲೆ ಬಿಂದು ಹಾಕ್ಬೇಕು. ಬಲಗಡೆಯಿಂದ 1 ಸಂಖ್ಯೆ ಆದ್ಮೇಲೆ ಬಿಂದು ಹಾಕಿ. 2 ಬಿಂದು 1. ಏನಾಯ್ತು ಆನ್ಸರು? 2 ಬಿಂದು 1. ಸೊ ಗುಣಾಕಾರದಲ್ಲಿ ಆದ್ರೆ ನಾವೇನ್ ಮಾಡ್ತಾ ಇದ್ವಿ? ಕೂಡಿಸ್ಕೊಳ್ತಾ ಇದ್ವಿ. ಭಾಗಾಕಾರದಲ್ಲಿ ಏನ್ ಮಾಡಿದ್ವಿ? ಕಳೆದಿದ್ದೀವಲ್ವಾ? ಎಸ್. ಹಾಗಿದ್ರೆ ಆನ್ಸರ್ ಏನಾಗುತ್ತೆ? 2 ಬಿಂದು 1. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದನ್ನೇ 0.42 ಭಾಗಾಕಾರ 0.2 ಮಾಡೋಣವಾ? ಓಕೆ, ಇದು 3ನೇ ಲೆಕ್ಕ ಅನ್ಕೊಳ್ಳಿ, ಅಥವಾ ಇದು 2ನೇ ಲೆಕ್ಕ. ಈ ಥರ 4 2 ನಾರ್ಮಲ್ ಭಾಗಾಕಾರ ಥರ ಮಾಡಿ. 2 2 2 4 0 2 ಇಳಿಸ್ಕೊಳ್ಳೋಣ ಕೆಳಗಡೆ. 2 1 2 2 2 ಕಳೆದ್ರೆ 0. ಸೊ ಆನ್ಸರ್ ಏನು ಬಂತು ಆಗಿದ್ರೆ ನಮಗೆ? ಸೇಮ್ 21 ಬಂತಲ್ವಾ? ಆದರೆ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಇಲ್ಲಿ? 2. ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಇಲ್ಲಿ? 2ರಲ್ಲಿ 1 ಕಳೆದ್ರೆ ಎಷ್ಟು? 1. ಸೊ 1 ಸಂಖ್ಯೆ ಆದ್ಮೇಲೆ ಬಿಂದು ಆಗ್ತದೆ. ಅರ್ಥ ಆಗ್ತಿದೆಯಾ? ಸಪೋಸ್ ಇಲ್ಲಿ ಈ ಥರ ಆಯ್ತಲ್ಲ, ಇದನ್ನೇ ನೋಡಿ 0.42 ಭಾಗಾಕಾರ 0.02. ಓಕೆನಾ? ನಾರ್ಮಲ್ ಭಾಗಾಕಾರ ಮಾಡಿ. ಆನ್ಸರ್ ಏನು ಬರುತ್ತೆ ಗೊತ್ತು ನಿಮಗೆ? 2 2 4 0 2 ಉಳಿತು, 2 1 2 0. ಸೊ ಆನ್ಸರ್ ಎಷ್ಟು ಬಂತು ಆಗಿದ್ರೆ? 2 1. ಫೈನ್. ನೋಡ್ರಿ, ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? 2 ಮೈನಸ್ 2 ಎಷ್ಟು? 0. ಅಂದ್ರೆ ಯಾವ ಬಿಂದು ಹಾಕೋ ಅವಶ್ಯಕತೆ ಇಲ್ಲ. ಗಾಟ್ ಇಟ್? ಸೊ ಗುಣಾಕಾರದಲ್ಲಿ ಏನ್ ಮಾಡಿದ್ವಿ ನಾವು? ಬಿಂದು ಆದ್ಮೇಲೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿಸಿದ್ವಿ. ಭಾಗಾಕಾರದಲ್ಲಿ ಏನ್ ಮಾಡಿದೀವಿ? ಕಳೆದಿದ್ದೀವಿ. ಗಾಟ್ ಇಟ್? ಎಸ್. ಸೊ ಇಲ್ಲಿ ಇನ್ನೊಂದು ಥರದ ಪ್ರಾಬ್ಲಮ್ ನೋಡಿ. 0.042 ಭಾಗಾಕಾರ 0.02. ಸರಿನಾ? 4 2 ಭಾಗಾಕಾರ 2 ಮಾಡಿದ್ರೆ ಏನು ಬರುತ್ತೆ? 2 2 4 0 2 ಉಳಿತು, 2 1 0 ಬಂತಲ್ಲ. ಆನ್ಸರ್ ಏನು ಬರುತ್ತೆ ಆಗಿದ್ರೆ? 2 1 ಬರುತ್ತೆ. ಈಗ ನೋಡಿ, ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? 3 ಸಂಖ್ಯೆ ಇದೆಯಲ್ಲ. ಸೊ ಇಲ್ಲಿ ಏನು ಮಾಡೋಣ ನಾವು? ಇಲ್ಲಿ ಬಿಂದು ಆದ್ಮೇಲೆ ನೋಡಿ, ನಾನು ಬಿಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ, ರೈಟ್. ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ 4.2 ಬರ್ಕೊಳ್ತೀನಿ. ಸರಿನಾ? 4.2 ಬರ್ಕೊಂಡ್ರೆ ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಇವೆರಡನ್ನ ಏನು ಮಾಡಬೇಕು? ಕಳಿಬೇಕು. 1ರಲ್ಲಿ 2 ಕಳಿಯಕ್ಕಾಗತ್ತಾ?
ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೋದಲ್ವಾ? ಹಾಗೆ ದೊಡ್ಡ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ ಯಾವುದು? 2ರಲ್ಲಿ 1 ಕಳೆದ್ರೆ ಎಷ್ಟು? ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಇದೆ? ಮೈನಸ್. 1ರ ಹಿಂದ್ಗಡೆ ಯಾವ ಚಿಹ್ನೆ ಇದೆ? ಯಾವುದೇ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ? ಪ್ಲಸ್ ಇದೆ ಅಂತ ಅರ್ಥ. ನೋಡಿ, 1 ಅಂದ್ರೂ ಅಷ್ಟೇ, ಪ್ಲಸ್ 1 ಅಂದ್ರೂ ಅಷ್ಟೇ. ನಾವು ರೆಗ್ಯುಲರ್ ಆಗಿ ಯಾವ ತರ ಬರಿತೀವಿ? ಇದನ್ನ 1 ಅಂತ ಬರಿತೀವಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲೇನಾಯ್ತು, ಅದಕ್ಕೆ ನಾನು ನೋಡಿ ಇದನ್ನ ತೆಗಿತೀನಿ. ಗಾಟ್ ಇಟ್? ಬಿಂದು ಆದ್ಮೇಲೆ 1 ಸಂಖ್ಯೆ ಇದೆ, ಬಿಂದು ಆದ್ಮೇಲೆ 2 ಸಂಖ್ಯೆ ಇದೆ. 2ರಲ್ಲಿ 1 ಕಳೆದ್ರೆ 1. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ ಅಲ್ವಾ? -1. ಈಗ -1 ಬಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಇದ್ರ ಮುಂದೆ ಒಂದು 0 ಹಾಕ್ಬೇಕು. +1 ಬಂದಿದ್ರೆ ಏನ್ ಮಾಡ್ತಿದ್ವಿ? ಇಲ್ಲಿ ಬಿಂದು ಹಾಕ್ತಿದ್ವಿ ಅಲ್ವಾ? -1 ಬಂದಿದ್ದಕ್ಕೆ ಏನ್ ಮಾಡಿದ್ವಿ? 0. -2 ಬಂದಿದ್ರೆ 2 0 ಹಾಕ್ತಿದ್ವಿ. -3 ಬಂದಿದ್ರೆ ಎಸ್, ಗೊತ್ತಾಯ್ತಾ? ದಶಮಾಂಶ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಗೊತ್ತಾಯ್ತು. ಓಕೆ, ಆನ್ಸರ್ ಏನಾಗುತ್ತಾಗಿದ್ರೆ ಆನ್ಸರ್ ಟಿಕ್ ಮಾಡಿದ್ವಿ ನಾವು. ಸೊ ನಮ್ಮ ಪ್ರಾಬ್ಲಮ್ಗೆ ಆನ್ಸರ್ ಏನು ಬಂತು? 13936. ಅರ್ಥ ಆಯ್ತಾ? ಮುಂದಿನ ಪ್ರಾಬ್ಲಮ್ ನೋಡೋಣ. 52ನೇದು. ಕಂಪ್ಯೂಟರ್ ಊಟ ಹಾಕಿಲ್ಲಲ್ಲ ನೀವು? ಹಾಕಿದ್ರಾ? ಕೊಟ್ರೆ ಯಾರಾದ್ರೂ ರೈಸ್, ಸಾಂಬಾರು, ರೊಟ್ಟಿ ಇದಕ್ಕೆ ಕೊಟ್ಟಿಲ್ಲ, ಅದಕ್ಕೆ ಮಾತು ಕೇಳ್ತಾ ಇಲ್ಲ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. 52. ಓಕೆ, 52. ಫೈನ್. ಓಕೆ, 52ರಲ್ಲಿ ಏನಿದೆ? 1461 ನೋಡ್ರಿ, 1461/100 ದಶಮಾಂಶ ರೂಪದಲ್ಲಿ ಬರೆಯಿರಿ. ಮಕ್ಕಳೇ ಸಿಂಪಲ್. ಇದು ಯಾವ ರೂಪದಲ್ಲಿದೆ? ಭಿನ್ನರಾಶಿ. ಭಿನ್ನರಾಶಿಯಿಂದ ಯಾವ ರೂಪಕ್ಕೆ ಬರೀಬೇಕು? ದಶಮಾಂಶ. ಅಂಶ, ಇದಕ್ಕೆ ಮೇಲಿರೋದಕ್ಕೆ ಏನಂತ ಕರಿತೀವಿ? ಅಂಶ. ಕೆಳಗಡೆ ಇರೋದು ಛೇದ. ದಶಮಾಂಶದಲ್ಲಿ ಬರೀಬೇಕಂದ್ರೆ ಕೆಳಗದಲ್ಲಿ ಛೇದದಲ್ಲಿ ಯಾವಾಗಲೂ 10ರ ಘಾತಾಂಕಗಳು ಅಂದ್ರೆ 10, 100, 1000, 10,000 ಈ ತರ ಇರ್ಬೇಕು. ಇಲ್ಲಿ ಎಷ್ಟಿದೆ? 100 ಇದೆ ಅಲ್ವಾ? ಸೊ ಅಂಶದಲ್ಲಿ ಏನಿದೆ ಅದನ್ನು ಬರೀರಿ. 1461. ಛೇದದಲ್ಲಿ ಎಷ್ಟು ಸೊನ್ನೆಗಳಿದೆ? ಬಲಗಡೆಯಿಂದ 1 ಸಂಖ್ಯೆ 2 ಸಂಖ್ಯೆ ಆದ್ಮೇಲೆ ಬಿಂದು ಹಾಕಿ, ಇಷ್ಟ. ಸಪೋಸ್ ಒಂದೇ ಇತ್ತಂದ್ರೆ 1461 ಇತ್ತು ಅನ್ಕೊಳ್ಳಿ, ಬೈ 1000 ಇತ್ತು ಅನ್ಕೊಳ್ಳಿ, ಏನ್ ಬರುತ್ತೆ? ಯಾರಾದ್ರೂ ಹೇಳ್ತೀರಾ? ಪೂಜಾ ಹೇಳಮ್ಮ. 1.461. ವೆರಿ ಗುಡ್. ಅರ್ಥ ಆಯ್ತಾ? ಇಷ್ಟೇ. ಹಾಗಿದ್ರೆ ಆನ್ಸರ್ ಏನಾಗುತ್ತೆ? ನಮಗೆ ಬೇಕಾಗಿರೋ ಆನ್ಸರು ದಿಸ್ ಇಸ್ ಆನ್ಸರ್ 14.61. ರೈಟ್ ಆನ್ಸರ್. ಕರೆಕ್ಟಾ? ಯಾ. 53 ನೋಡೋಣ. 53 ನೋಡಿ. ಒಬ್ಬ ವ್ಯಾಪಾರಿಯ ಬಳಿ 68 kg 250 ಗ್ರಾಂ ಗೋಧಿ ಇರುತ್ತದೆ. ಎಷ್ಟಿದೆ? 68 kg 250 ಗ್ರಾಂ ಗೋಧಿ ಇರುತ್ತದೆ. ಅದರಲ್ಲಿ ಒಬ್ಬ ಗ್ರಾಹಕರಿಗೆ 15 kg 250 ಗ್ರಾಂ ಮಾರ್ಬಿಡ್ತಾನೆ. ಅರ್ಥ ಆಯ್ತಾ? ಇನ್ನೊಬ್ಬಂಗೆ ಎಷ್ಟು ಮಾರ್ತಾನೆ? 13 kg 500 ಗ್ರಾಂ ಮಾರ್ತಾನೆ. ಹಾಗಾದರೆ ವ್ಯಾಪಾರಿಯ ಬಳಿ ಉಳಿದಿರುವ ಗೋಧಿಯ ಪ್ರಮಾಣವೆಷ್ಟು? ಸರಿನಾ? ಈಗ ಉದಾಹರಣೆ, ಏನಪ್ಪ ನಿನ್ನ ಹೆಸರು? ಸಾರಿ, ಭೋಗರಾಜ್. ಈಗ ನಿನ್ನ ಹತ್ರ 10 ಗೋಲಿ ಅದಾವನಕ. ಅವನಿಗೆ 3 ಗೋಲಿ ಕೊಡ್ತಿ, ಇವನಿಗೆ 2 ಗೋಲಿ ಕೊಡ್ತಿ. ಎಷ್ಟು ಉಳಿತಪ್ಪ ನಿನ್ನ ಹತ್ರ? ಹೆಂಗೆ ಲೆಕ್ಕ ಮಾಡಿದೆ ಹೇಳ್ತೀಯಾ? ಎಷ್ಟಿದ್ದು ನಿನ್ನ ಹತ್ರ? 10 ಗೋಲಿ ಇದ್ದು. ಫಸ್ಟ್ ಎಷ್ಟು ಗೋಲಿ ಕೊಟ್ಟೆ ನೀನು? 3 ಗೋಲಿ. ಆಮೇಲೆ ಎಷ್ಟು ಗೋಲಿ ಕೊಟ್ಟೆ? ಟೋಟಲ್ ಎಷ್ಟು ಗೋಲಿ ಕೊಟ್ಟಂಗಾಯ್ತು ನೀನು? ನಿನ್ನ ಹತ್ರ ಇದ್ದದ್ದು ಎಷ್ಟು ಗೋಲಿ? 10ರಲ್ಲಿ 5 ಗೋಲಿ ಹೋದ್ರೆ ಉಳಿದಿದ್ದೆಷ್ಟು? ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ ಇದೆ ಲೆಕ್ಕ. ನೋಡಿ,
ಟೋಟಲ್ ಎಷ್ಟಿತ್ತಪ್ಪ ಅವ್ರ ಹತ್ರ? ಆ ವ್ಯಾಪಾರಿ ಹತ್ರ ಎಷ್ಟಿತ್ತು? ಗೋಧಿ ಎಷ್ಟಿತ್ತು? 68 kg 250 ಗ್ರಾಮ್ ಇತ್ತು ಹತ್ತತ್ರ. ಸರಿನಾ? ಇಬ್ಬರು ಅಂಗಡಿಗೆ ಹೋಗ್ತಾರೆ. ಅರ್ಥ ಆಯ್ತಾ? ಈತ ಮತ್ತೆ ಆತ ಅಂಗಡಿಗೆ ಹೋಗ್ತಾರೆ. ಫಸ್ಟ್ ವ್ಯಕ್ತಿ ಎಷ್ಟು ತಗೊಳ್ತಾನೆ? ಮೊದಲನವನು ಎಷ್ಟು ತಗೊಂತಾನೆ? 15 kg. ಮೊದಲನವನು 15 kg 250 ಗ್ರಾಮ್ ತಗೊಳ್ತಾನೆ. ಎರಡನೇ ವ್ಯಕ್ತಿ ಎಷ್ಟು ತಗೊಳ್ತಾನೆ? ಇನ್ನೊಬ್ಬ ಗ್ರಾಹಕ ಅಂದ್ರೇನು? ಅಂಗಡಿಗೆ ಹೋಗಿ ನಾವು ಕೊಂಡ್ಕೊಳ್ತೀವಲ್ಲ, ಈಗ ನಂದು ಅಂಗಡಿ ಇದೆ ಅನ್ಕೊಡ್ರಿ. ಓಕೆ, ಯಾರು? ರಂಜಿತಾ ಬಂದು ಏನೋ ವಸ್ತುಗಳನ್ನ ಸಕ್ಕರೆ ಕೊಂಡ್ಕೊಳ್ತಾರೆ ಅನ್ಕೊಳ್ಳಿ. ರಂಜಿತಾ ಗ್ರಾಹಕಳು, ಏನಾಗ್ತಾಳಕಿ? ಗ್ರಾಹಕ. ರೈಟ್. 15 kg 250 ಗ್ರಾಮು ಒಬ್ಬರು ತಗೊಂಡು, ಇನ್ನೊಬ್ರು ಎಷ್ಟು ತಗೊಂಡ್ರು? ಎಸ್. ಫಸ್ಟ್ ಇವೆರಡನ್ನು ಕೂಡಿಸ್ಕೋಬೇಕು ನಾವು. ಅಲ್ಲಿ 3 ಗೋಲಿ 2 ಗೋಲಿ ಏನ್ ಮಾಡಿದ್ವಿ? ಅವಾಗ ಟೋಟಲ್ ಎಷ್ಟು ಸೇಲ್ ಆಯ್ತು ಅಂತ ಗೊತ್ತಾಗುತ್ತೆ. ನೋಡಿ, ಗ್ರಾಮ್ ಕೆಳಗಡೆ ಗ್ರಾಮ್, 0ಗೆ 0, 5ಕ್ಕೆ 5, 5 2 7. ಕೆಜಿ ಕೆಳಗಡೆ ಕೆಜಿ, 5 3 8, 1 1 2, 28 kg 750 ಗ್ರಾಮ್ ಮಾರಾಟ ಆಗ್ಬಿಟ್ಟಿದೆ ಅಂಗಡಿಯಿಂದ. ಅಂಗಡಿ ಅವನ ಹತ್ರ ಎಷ್ಟಿತ್ತು? ಎಸ್. ಇದರಲ್ಲಿ ಇದನ್ನ ಏನ್ ಮಾಡ್ಬೇಕು? ಸಿಂಪಲ್, ವೆರಿ ಗುಡ್. ಎಷ್ಟು ಕಳಿಬೇಕು? 28 kg 750 ಗ್ರಾಮ್ ಅನ್ನ ಕಳಿಬೇಕು ಮಕ್ಕಳ. ಕಳಿಯೋಣವಾ? ಗ್ರಾಮ್ಗೆ ಗ್ರಾಮ್ ನೋಡ್ರಿ, 250 ಗ್ರಾಮಲ್ಲಿ 750 ಗ್ರಾಮ್ ಕಳಿಯೋಕ್ಕಾಗಲ್ಲ. ಸೊ ಏನು ಮಾಡಬೇಕು? 0ಗೆ 0, 5ಕ್ಕೆ 5ರಲ್ಲಿ 5 ಕಳೆದ್ರೆ 0, 2ರಲ್ಲಿ 7 ಕಳಿಯೋಕ್ಕಾಗಲ್ಲ. ಇಲ್ಲಿಂದ 1 kg ಸಾಲ ತಗೊಳ್ಳೋಣ. 1 kgನ ನಾವು ಕೆಜಿಲಿ ತಗೊಳಕ್ಕಾಗಲ್ಲ, ಗ್ರಾಮಲ್ಲಿ ತಗೋಬೇಕು. ಗ್ರಾಮಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ? 1000 ಗ್ರಾಮ್ ಈಚೆ ಬರುತ್ತೆ. ಸೊ ಇದಕ್ಕೆ ನಾವೇನು ಸೇರಿಸ್ಕೋಬಹುದು? 1 ಸೇರಿಸ್ಕೋಬಹುದು. ಸೊ ಅವಾಗ ಏನಾಗುತ್ತೆ? ಇದು 2 1 3. ಎಷ್ಟಾಯ್ತು? 3. 3ರಲ್ಲಿ 13ರಲ್ಲಿ 7 ಕಳೆದ್ರೆ ಸಾರಿ 12 ಆಗುತ್ತೆ. ಎಷ್ಟಾಗುತ್ತೆ? ಈಗ ತಗೊಂಡ್ರೆ 12ರಲ್ಲಿ 7 ಕಳೆದ್ರೆ 500. ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿಂದ ಒಂದನ್ನ ಕ್ಯಾರಿ ತಗೊಂಡ್ವಿ. ಕ್ಯಾರಿ ತಗೊಂಡಾಗ ಇಲ್ಲಿ 2 ಇತ್ತಲ್ವಾ? 2 ಇರೋದು ಎಷ್ಟಾಯ್ತು? 12 ಆಯ್ತು. 12ರಲ್ಲಿ 7 ಕಳೆದ್ರೆ 5. ಈಗ ಒಂದು ಕ್ಯಾರಿ ತಗೊಂಡಿದ್ವಲ್ಲ, ವಾಪಸ್ ಇದಕ್ಕೆ ಒಂದು ಕೊಟ್ಬಿಡೋಣ. ಸಾಲ ಚುಕ್ತ. ಒಂದು ಸಾಲ ತಗೊಂಡಿದ್ವಿ, ಒಂದನ್ನು ವಾಪಸ್ ಕೊಟ್ಬಿಟ್ವಿ. ಈಗ 8ರಲ್ಲಿ 8 + 1 9 ಕಳಿಯೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಸಾಲ ತಗೊಳ್ಳೋಣ. ಒಂದು ಸಾಲ ತೀರ್ಸಕ್ಕೆ ಮತ್ತೊಂದು ಸಾಲ, ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ. ಆಯ್ತು. ಸೊ ಇಲ್ಲಿಂದ ಒಂದು ಸಾಲ ತಗೊಂಡ್ವಾ? ಎಷ್ಟಾಯ್ತು? ಇದು 18 ಆಯ್ತು. 18ರಲ್ಲಿ 9 ಕಳೆದ್ರೆ 9. ಸೊ ಒಂದನ್ನ ನಾವು ಕ್ಯಾರಿ ತಗೊಂಡಿದ್ವಿ, ಮತ್ತೊಂದನ್ನ ಕೊಟ್ಬಿಡೋಣ. 2 1 3. 6ರಲ್ಲಿ 3 ಕಳೆದ್ರೆ 3. ಸೊ ಕೆಜಿ ಕೆಳಗಡೆ ಕೆಜಿ. ಎಷ್ಟು ಉಳಿತು ವ್ಯಾಪಾರಿ ಹತ್ರ? ಇದೆಯಾ ನೋಡಿ ಆನ್ಸರ್? ಗೊತ್ತಾಯ್ತಾ? ಆ ಗೋಲಿ ಎಕ್ಸಾಂಪಲ್ ನೋಡಿದ್ವಲ್ಲ ನಾವು, ಅಷ್ಟೇ ಸಿಂಪಲ್. ನನ್ನ ಹತ್ರ 68 kg ಇತ್ತು. ಎ ವ್ಯಕ್ತಿ ಬಂದ, ಅವನೆಷ್ಟು ತಗೊಂಡೋದ? 15 kg 250 ಗ್ರಾಮ್ ತಗೊಂಡೋದ. ಬಿ ವ್ಯಕ್ತಿ ಬಂದ, ಅವನೆಷ್ಟು ತಗೊಂಡೋದ? 13 kg 500 ಗ್ರಾಮ್ ತಗೊಂಡೋದ. ಇಬ್ರು ಸೇರಿ ಎಷ್ಟಾಯ್ತು? 28 kg 250 ಗ್ರಾಮ್ ಖಾಲಿ ಆಯ್ತು. ನನ್ನ ಹತ್ರ ಉಳಿದಿರೋದೆಷ್ಟು? 39 kg. ಕ್ಲಿಯರ್? ಮುಂದೆ ಹೋಗೋಣ. 54ನೇ ಪ್ರಾಬ್ಲಮ್ ನೋಡಿ. 54ನೇ ಸಿಂಪಲ್ ಇದೆ ಮಕ್ಕಳ. ಭಾಗಾಕಾರ. ಭಾಗಾಕಾರ ನೋಡಿ. 54ನೇದು ಏನಿದೆ? ಭಾಗಾಕಾರ ಮಾಡೋಣ. 54ನೇದು ರೈಟ್. ಕ್ವಶನ್ ಏನಿದೆ? 1030 ಭಾಗಾಕಾರ 17. ನೋಡ್ರಿ, 30ರವರೆಗೂ ಮಗ್ಗಿ ಕಲೀರಿ ಚೆನ್ನಾಗಿ. ಅರ್ಥ ಆಯ್ತಾ? 54 1360 ಭಾಗಾಕಾರ 17. 1360 17ರ ಮಗ್ಗಿ ಬರುತ್ತಾ? ಹಾ, 136. 17ರ ಮಗ್ಗಿಲಿ 136ಕ್ಕೆ ಹತ್ರ ಇರೋ ಸಂಖ್ಯೆ ಯಾವುದು? 17ರ ಮಗ್ಗಿ ಯಾರು ಹೇಳ್ತೀರಾ? ಕ್ವಿಕ್. ಹೇಳು, ಕ್ವಿಕ್ ಆಗಿ ಹೇಳ್ಬೇಕು. ಫಸ್ಟ್ 17. ವೆರಿ ಗುಡ್. 17 8 ಎಷ್ಟಿದೆ ನಮ್ಮ ಹತ್ರ? 136 ಇದೆಯಲ್ಲ. 17 8 ನೋಡಿ, ಮಗ್ಗಿ ಫಾಸ್ಟ್ ಆಗಿ ಬಂದ್ರೆ ಲೆಕ್ಕ ಮುಗೀತು. ಇಲ್ಲೇನು ಉಳಿತು? 0ನೇನ್ ಮಾಡ್ತೀವಿ? ಭಾಗಲಬ್ಧದಲ್ಲಿ 0ನ
ಹಾಕಬೇಕು. ಅರ್ಥ ಆಯ್ತಾ? ಸೊ ಆನ್ಸರ್ ಎಷ್ಟು ಬರುತ್ತೆ ಮಕ್ಕಳ? 80. ನೋಡೋಣ ಆನ್ಸರ್ ಇದೆಯಾ ಅಂತ. ಇದೆಯಾ ನೋಡ್ರಿ ಆನ್ಸರು? ಎಸ್, ಡಿ ಇಸ್ ದಿ ಆಪ್ಷನ್. ಅರ್ಥ ಆಯ್ತಾ? ಎಸ್. 55 ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಳ ಕೋನ ಯಾವುದು? ಸರಳ ಕೋನ ನೋಡಿ, ಸರಳ ಕೋನ. ಕೋನಗಳು ಎಷ್ಟಿದಾವೆ? 8 ಇದಾವ. ಓಕೆ, ನೋಡೋಣ ಹಾಗಿದ್ರೆ. ಕೋನ ಅಂದ್ರೆ ಏನು? ಕೋನ ಅಂದ್ರೆ ಕರೆಂಟ್ ಹೋಯ್ತು. ಕೋನ ಅಂದ್ರೆ ಏನಾಯ್ತು? ಕರೆಂಟ್ ಹೋಯ್ತು.